ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಿರುವಂಥ ಸಂಸ್ಥೆಯ ಎಲ್ಲ ಹಿರಿಯರಿಗೆ ಶ್ರದ್ಧೆಯಿಂದ ವಂದಿಸಿ, ಸಂಸ್ಥೆಯ ಗೌರವಾನ್ವಿತ ಉಪನ್ಯಾಸಕ ಬಂಧುಗಳೇ ಮತ್ತು ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಈ ವರ್ಷದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನೆಗಾಗಿ ನಾವೆಲ್ಲ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ವಿದ್ಯಾರ್ಥಿ ಜೀವನದಲ್ಲಿ ಈ ಕ್ಷಣಗಳಿಗೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಬಹಳ ಜನ ವಿದ್ಯಾರ್ಥಿಗಳ ತಲೆಯಲ್ಲಿ, ಅದರಲ್ಲೂ ಪದವಿ ಪೂರ್ವದಲ್ಲಿ ಓದುವಂಥ ವಿದ್ಯಾರ್ಥಿಗಳ ತಲೆಯಲ್ಲಿ ಹೆಚ್ಚು ಹೆಚ್ಚು ಓದಬೇಕು, ಹೆಚ್ಚು ಅಂಕಗಳನ್ನು ಸಂಪಾದಿಸಬೇಕು, ಎಲ್ಲರಿಗಿಂತ ಬುದ್ಧಿವಂತರು ಅಂತ ಅನ್ನಿಸ್ಕೋಬೇಕು ಅನ್ನೋ ಕುತೂಹಲನೇ ಹೆಚ್ಚಿಗೆ ಇರುತ್ತೆ. ಅದು ಸರಿಯೇ, ಆದರೆ ಅಷ್ಟೇ ವಿದ್ಯಾರ್ಥಿ ಅಥವಾ ಶಿಕ್ಷಣದ ಲಕ್ಷಣ ಅಲ್ಲ. ಅಕ್ಷರಶಃ ವಿದ್ಯಾರ್ಥಿ ಜೀವನದಲ್ಲಿ ಓದು ಮತ್ತು ಬರಹಕ್ಕಿಂತಲೂ ಇಂತಹ ಸಂಗತಿಗಳಿಗೇನೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕು. ಯಾರು ವಿದ್ಯಾರ್ಥಿ ಜೀವನದಲ್ಲಿ ಓದು ಮತ್ತು ಬರಹಗಳ ಜೊತೆಗೆ ತಮ್ಮ ಸ್ವಂತ ಕಲೆ ಮತ್ತು ಕೌಶಲ್ಯಗಳ ಅನಾವರಣಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೋ ಅವರು ಜೀವನದಲ್ಲಿ ಸೋತ ಉದಾಹರಣೆಗಳು ತುಂಬ ಕಡಿಮೆ. ಕಲೆ ಮತ್ತು ಕೌಶಲ್ಯಗಳನ್ನು ಉದಾಸೀನ ಮಾಡಿ ಬರೀ ಓದು, ಬರೀ ಮಾರ್ಕ್ಸ್, ಬರೀ ರ್ಯಾಂಕ್ ಬೆನ್ನು ಯಾರು ಹತ್ತುತ್ತಾರೋ ಅಂಥವ್ರು ಅಲ್ಲೊಬ್ಬರು ಇಲ್ಲೊಬ್ಬರು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಅದರಲ್ಲೂ ಈ ಸ್ಟೇಜ್ ಏನಿದೆಯಲ್ಲ, PU ಸ್ಟೇಜ್, ಬ್ಯೂಟಿಫುಲ್ ಸ್ಟೇಜ್, ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಈ ಅವಧಿಯೊಳಗಡೆ ನಾವು ವಿದ್ಯಾರ್ಥಿಗಳಾದವರು ನಮ್ಮ ಸ್ವಂತ ಯೋಗ್ಯತೆಯನ್ನು, ಸ್ವಂತ ಕೌಶಲ್ಯಗಳನ್ನು, ಸ್ವಂತ ಸಾಮರ್ಥ್ಯಗಳನ್ನು ಹೊರಗೆ ಹಚ್ಚೋದಕ್ಕೆ ಒಂದು ಅವಕಾಶ ಇದೆ. ನೀವು ಗಮನಿಸಿದ್ರಿ, ಸಂಜನಾ ಒಂದು 5 ನಿಮಿಷ ಇಲ್ಲಿ ಕುಣಿಬೇಕಾದ್ರೆ ನೀವೆಲ್ಲರೂ ಮುಖ ಹಿಂಗೆ ಮಾಡ್ಕೊಂಡು ಕೂತಿದ್ರಿ. ಕಲೆಗೆ ಆ ಸಾಮರ್ಥ್ಯ ಇದೆ. ಕಲೆಗೆ ಆಕರ್ಷಣೆ ಮಾಡೋ ಸಾಮರ್ಥ್ಯನೂ ಇದೆ, ಆಕಾಶದೆತ್ತರಕ್ಕೆ ಕರ್ಕೊಂಡು ಹೋಗೋ ಸಾಮರ್ಥ್ಯನೂ ಇದೆ. ಅನಿರುದ್ಧ ಬಂದಿದ್ರಲ್ಲ, ಅವರು ನಿಮಗೂ ನಮಗೂ ಏನು ನೆಂಟರಲ್ಲ, ಈ ಸಂಸ್ಥೆಗೇನವರು ಚೇರ್ಮನ್ರಲ್ಲ, ಆದರೆ ಅವರು ಬರುವಾಗ ಹೋಗುವಾಗ ಯಾರೂ ಹೇಳಲಾರದೆ ನೀವು ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರಲ್ಲ, ಅದು ಅನಿರುದ್ಧಗಲ್ಲ, ಕಲೆಗೆ ಸಿಗುವಂಥ ಗೌರವ. ಆದ್ದರಿಂದಲೇ ಶಾಲಾ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು, ಕ್ರೀಡಾ ಚಟುವಟಿಕೆಗಳನ್ನು ಆಯೋಜನೆ ಮಾಡೋದು. ಭಾಳ ಮಂದಿ ನಾವೇನು ಮಾಡ್ತೇವೆ, ನಮ್ಮ ತಲೆಯಲ್ಲಿರುವಂಥ ತಪ್ಪು ತಿಳುವಳಿಕೆಯಿಂದಾಗಿ ಇಂಥ ಹಾಡು, ಓಡು, ಬರೆಯೋದು, ಖುಷಿ ಪಡೋದು, ಈ ಎಲ್ಲ ಸಂಭ್ರಮಗಳನ್ನು ಕಳ್ಕೊಳ್ತೀವಿ. ವಿದ್ಯಾರ್ಥಿ ಜೀವನ ಅಂದರೆ ಅದು ಜ್ಞಾನ ಸಂಭ್ರಮ ಕಾಲ. ಇದನ್ನು ನಾವು ಎಂಜಾಯ್ ಮಾಡಬೇಕು, ಸ್ಟೂಡೆಂಟ್ ಲೈಫ್ನ ಎಂಜಾಯ್ ಮಾಡಬೇಕು. ಭಾಳ ಜನರ ತಲೆಯೊಳಗಡೆ ಸ್ಟೂಡೆಂಟ್ ಲೈಫ್ನ ಹೆಂಗೆ ಎಂಜಾಯ್ ಮಾಡಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಅವರು ತಪ್ಪು ಎಂಜಾಯ್ ಮಾಡ್ತಾರೆ. ಹಾದಿ ಬೀದಿಯೊಳಗಡೆ ತಿರುಗಾಡೋದು, ಕೇಕೆ ಹೊಡೆಯೋದು, ಯಾರನ್ನಾದರೂ ಚುಡಾಯಿಸೋದು, ಮಜಾ ಮಸ್ತಿ ಮಾಡೋದು, ಇದನ್ನೇ ಎಂಜಾಯ್ಮೆಂಟ್ ಅಂತ ತಿಳ್ಕೊಂಡಿದ್ದಾರೆ. ನಾಟ್ ಎಟ್ ಆಲ್. ಇದು ಎಂಜಾಯ್ಮೆಂಟ್ ಅಲ್ಲ. ಸ್ಟೂಡೆಂಟ್ ಲೈಫ್ನ ಎಂಜಾಯ್ ಮಾಡೋದು ಹೇಗೆ ಅಂದರೆ, ಈಗ ಆಕೆ ಇದ್ದಾಳಲ್ಲ ಭಾಗ್ಯ, 3 ವಿಷಯದಲ್ಲಿ 100ಕ್ಕೆ 100 ಮಾರ್ಕ್ಸ್ ತೊಗೊಂಡಿದ್ದಾರೆ. ಇದಕ್ಕಿಂತ ಎಂಜಾಯ್ಮೆಂಟ್ ಇನ್ಯಾವುದಿದೆ? ಭಾಗ್ಯ ತಾನೇ ಆಕೆ ಹೆಸರು. ನಿಮಗೆ ಪ್ರಿನ್ಸಿಪಲ್ಲು ಇಂಡಿಕೇಟ್ ಮಾಡ್ತಾಯಿದ್ರು, ಚಪ್ಪಾಳೆ ಹೊಡೀರಿ, ಚಪ್ಪಾಳೆ ಹೊಡೀರಿ. ನೀವು ಇಲ್ಲಿದ್ದರೆ ತಾನೇ ಚಪ್ಪಾಳೆ ಹೊಡೆಯೋದು. ಭಾಗ್ಯಗೇನು ಭಾಗ್ಯ ಸಿಕ್ಕಿದೆಯಲ್ಲ, ಆ ಭಾಗ್ಯ ಎಲ್ಲರಿಗೂ ಸಿಗಲ್ಲ. ಈ ಎಂಜಾಯ್ಮೆಂಟ್ ಮಾಡೋದು, ಈ ಸಂಭ್ರಮ ಮಾಡೋದು, ಇದೊಂದು ಆಸ್ತಿ. ಇದು ಇಟ್ ಈಸ್ ಎನ್ ಅಸೆಟ್, ಇದೊಂದು ಪ್ರಾಪರ್ಟಿ. ಆಕೆನೂ ಅಷ್ಟೇ, ಹೇಮ ಅಲ್ಲ,
ಆಕೆನೂ 3 ವಿಷಯದಲ್ಲಿ 100ಕ್ಕೆ 100 ಮಾರ್ಕ್ಸ್ ತೊಗೊಂಡಿದ್ದಾಳೆ. ಇಂಥವ್ರನ್ನ ನೋಡಿ, ಭಾಗ್ಯನ ನೋಡಿ, ಹೇಮಾನ ನೋಡಿ, ಸಂಜನಾನ ನೋಡಿ, ಅನಿರುದ್ಧನ ನೋಡಿ ನಾವು ಈ ವಯಸ್ಸಿನಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಬೇಕು. ಒಂದಲ್ಲ ಒಂದು ದಿನ ಮುಂದೆ ಹೀಗೆ 100 ಮಂದಿಯೊಳಗಡೆ ನಾನು ಎಲ್ಲರ ಮುಂದೆ ಗೌರವವನ್ನು ಸ್ವೀಕಾರ ಮಾಡ್ತೀನಿ, ಆ ಮುಖೇನ ಎಂಜಾಯ್ ಮಾಡ್ತೀನಿ. ಆವಾಗ ನಂದೊಂದು ಫೋಟೋನ ಸ್ಟೇಟಸ್ ಒಳಗಡೆ ಹಾಕ್ತೀನಿ, ಎಲ್ಲರೂ ನೋಡ್ತಾರೆ, ಲೈಕ್ ಕೊಡ್ತಾರೆ ಅಂತ ತಲೆ ಒಳಗಡೆ ಫಿಕ್ಸ್ ಆಗಬೇಕು. ನಾವೇನು ಮಾಡ್ತೀವಿ, ಬೇರೆ ಯಾರಾದರೂ ಫೋಟೋ ಸ್ಟೇಟಸ್ಸಿಗೆ ಹಾಕ್ತೀವಿ, ಸ್ಟೇಟಸ್ ಯಾರಾದರೂ ನೋಡ್ಯಾರೋ ಇಲ್ಲೋ, ನೋಡ್ಯಾರೋ ಇಲ್ಲೋ, ನೋಡ್ತಾರೋ ನೋಡಲ್ಲೋ, ನೋಡ್ತಾರೋ ನೋಡಲ್ಲೋ ಅಂತ ತಿಕ್ಕಿ 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 ಹೊತ್ತು ಕಳೀತೀವಿ. ಡು ಯು ನೋ ವಾಟ್ ಯು ಮೀನ್ ಬೈ ಸ್ಟೇಟಸ್? ಸ್ಟೇಟಸ್ ಅಂದರೆ ಏನು ಗೊತ್ತಾ? 24 hours ಒಂದ್ಸರಿ ಚೇಂಜ್ ಆಗೋ ಫೋಟೋಸ್ ಸ್ಟೇಟಸ್ ಅಲ್ಲ. ಒಂದ್ಸರಿ ಸೆಟಲ್ ಆದಮೇಲೆ ಸೊಸೈಟಿ ಒಳಗಡೆ ಸ್ಟಾರ್ಶಿಪ್ ಸಿಗುತ್ತಲ್ಲ, ಅದಕ್ಕೆ ಸ್ಟೇಟಸ್ ಅಂತ ಕರೀತಾರೆ. ನಮ್ಮ ತಲೆಯೊಳಗೆ ಏನೇನೋ ತುಂಬಿಕೊಂಡು ಬಿಟ್ಟಿರ್ತವೆ. ನಾವು ಹಿಂಗೆ ತಲೆ ತುಂಬಿಕೊಂಡಿರ್ತೀವಲ್ಲ, ಈ ವಯಸ್ಸಿನೊಳಗಡೆ ಟೀನೇಜ್ ದ ಲಾಸ್ಟ್ ಸ್ಟೇಜ್ ಒಳಗಡೆ ನೀವಿದ್ದೀರಿ. ದಿಸ್ ಈಸ್ ಕಾಲ್ಡ್ ಟೀನೇಜ್ ದ ಲಾಸ್ಟ್ ಸ್ಟೇಜ್. ಈ ವಯಸ್ಸೊಳಗಡೆ ಒಳ್ಳೆಯದೆಲ್ಲ ಕೆಟ್ಟದ ರೀತಿ ಕಾಣಿಸ್ತದೆ, ಕೆಟ್ಟದ್ದೆಲ್ಲ ಒಳ್ಳೆಯ ರೀತಿ ಕಾಣಿಸ್ತದೆ. ಅಂತೆಯೇ ಬಹುತೇಕ ವಿದ್ಯಾರ್ಥಿಗಳೆಲ್ಲ ರಾತ್ರಿ ನೋಡಿದ ಬಾವಿಗೆ ಹಗಲು ಬಿದ್ದ ಹಾಗೆ ತಮ್ಮ ವಯಸ್ಸಿನ ಒಳ್ಳೆಯ ಅವಧಿಯನ್ನು ಕ್ಷುಲ್ಲಕವಾದಂಥ, ಕ್ಲೀಶೆ ಅನಿಸುವಂಥ, ಹೇಯ ಅನಿಸುವಂಥ ಸಂಗತಿಗಳಲ್ಲಿ ವ್ಯರ್ಥ ಮಾಡಿಬಿಡ್ತಾರೆ. ಹಾಗೆ ಆಗಬಾರದು. ವಿದ್ಯಾರ್ಥಿ ಜೀವನವನ್ನು ಸಮರ್ಥವಾಗಿ ಸದುಪಯೋಗ ಮಾಡ್ಕೋಬೇಕು. ಅಧ್ಯಯನದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆಯನ್ನು ಕೊಡಬೇಕು ಅನ್ನೋದೇ ಶಿಕ್ಷಣದ ಮೊದಲ ಆದ್ಯತೆ. ಅದಕ್ಕೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಕ್ರೀಡಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡೋದು. ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ. ಇದಾದಮೇಲೆ ಯಾರೂ ಇದರಲ್ಲಿ ಭಾಗವಹಿಸೋದಿಲ್ಲ. ಬೇಕಾದರೆ ನೀವು ಹೋಗಿ ಪರೀಕ್ಷೆ ಮಾಡಿ, ಸ್ಪೋರ್ಟ್ಸ್ ಇವೆಂಟ್ ಇದೆ, ನೀನು ಪಾರ್ಟಿಸಿಪೇಟ್ ಮಾಡ್ತೀಯಾ ಅಂತ ಯಾರನ್ನಾದರೂ ಕೇಳಿ ನೋಡಿ. ಅಯ್ಯೋ ದೇವರೇ, ಸೆಕೆಂಡ್ PUC ಇಟ್ಕೊಂಡು ಸ್ಪೋರ್ಟ್ಸಲ್ಲಿ ಹೋಗೋದಾ? ಇನ್ನೇನು ಅಜ್ಜ ಆದಮೇಲೆ ಆಡ್ತೀಯಾ? ಆಯಿ ಆದಮೇಲೆ ಓಡೋಕ್ಕಾಗತ್ತಾ? ಅಥವಾ 4 ಮಂದಿಯಾಗಿ ನಿಂತು ಹಾಡೋಕ್ಕಾಗತ್ತಾ? ಏನು ಮಾಡಬೇಕೋ, ಯಾವಾಗ ಮಾಡಬೇಕೋ ಆವಾಗ ರೈಟ್ ಡಿಸಿಷನ್ ತಗೋಬೇಕು. ದಟ್ ಈಸ್ ಕಾಲ್ಡ್ ಎಜುಕೇಷನ್. ಒಂದು ಸಮರ್ಥ ನಿರ್ಧಾರವನ್ನು ತೆಗೆದುಕೊಳ್ಳುವ ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡದೇ ಇದ್ದರೆ ವಿ ವಿಲ್ ಬಿಕಮ್ ಲರ್ನೆಡ್ ವಿಕ್ಟಿಮ್ಸ್. ಶಿಕ್ಷಣ ಅಂದರೆ ಏನು? ಬರೀ ಓದಿದೆ, ಬರೀ ಬರದೆ, ಭಾಳ ಮಾರ್ಕ್ಸ್ ತೊಗೊಂಡೆ, ಕಾಲೇಜಿಗೆ ನಾನು ಟಾಪರ್ ಆಗಿದ್ದೆ, ತಾಲೂಕಿಗೆ ನಾನು ಟಾಪರ್ ಆಗಿದ್ದೆ, ಏನು ಮಾಡೋದು? ಮಾರ್ಕ್ಸ್ ನೆವರ್ ಮ್ಯಾಟರ್ಸ್, ಆ್ಯಟಿಟ್ಯೂಡ್ ಮ್ಯಾಟರ್ಸ್. ಪೊಸಿಷನ್ ನೆವರ್ ಮ್ಯಾಟರ್ಸ್, ಮೈಂಡ್ಸೆಟ್ ಮ್ಯಾಟರ್ಸ್. ಈ ವಯಸ್ಸಿನಲ್ಲಿ ನಾವೇನು ಮಾಡಬೇಕು ಅಂದರೆ ಇಂಥ ತೀರ್ಮಾನಗಳನ್ನು ತಗೋಬೇಕು. ನಾಳೆ ನನ್ನ ಫ್ಯಾಮ್ಲಿಗೆ, ನಮ್ಮ ಸೊಸೈಟಿಗೆ, ನಮ್ಮ ದೇಶಕ್ಕೆ ನಾನೊಂದು ಅಸೆಟ್ ಆಗಬೇಕು, ನಾನೊಂದು ಉಡುಗೊರೆ ಆಗಬೇಕು. ಮತ್ತು ನನ್ನ ವೈಯಕ್ತಿಕ ಜೀವನದಲ್ಲಿ ಯಾವ ಕಾರಣಕ್ಕೂ ಕೆಳಗೆ ಬೀಳಲಾರದ ಹಾಗೆ ಪ್ರತಿ ಸರಿನೂ ಪಿನಿಕ್ಸ್ ಹಕ್ಕಿ ಹಾಗೆ ಪುಟ್ಟದು ಏಳಬೇಕು. ಹಾಗಾದರೆ ನಾನು ಏನು ಮಾಡಬೇಕು? ಏನನ್ನ ಮಾಡಿದರೆ ನನ್ನ ಜೀವನ ತುಂಬ ಸುಂದರವಾಗಿ ರೂಪುಗೊಳ್ಳುತ್ತದೆ ಅಂಥ ಸಂಗತಿಗಳನ್ನು ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಈಸ್ ರೈಟ್ ಟೈಮ್ ಟು ಟೇಕ್ ಡಿಸಿಷನ್. PUC ಅಂತಾರಲ್ಲ, ಈ ಅವಧಿ ಇದೆಯಲ್ಲ, ಸಮರ್ಥವಾದ ಸೂಕ್ತವಾದ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಒಳ್ಳೆ ಟೈಮ್ ಇದೆ. ಇಲ್ಲಿ ಎಡವಬಾರದು. ನಾನು ಕಾಲೇಜಲ್ಲಿ ಭಾಳ ಸರಿ ನಮ್ಮ ಕಾಲೇಜ್ ಮಕ್ಕಳಿಗೆ ಹೇಳ್ತಿರ್ತೀನಿ, 17, 18, 19, 20 ಈ 4 ವರ್ಷ ಯಾರು ರೈಟ್ ಪಾತ್ ಒಳಗಡೆ ಇಡ್ತಾರೋ, ಈ 4 ವರ್ಷ ಯಾರು ಸರಿಯಾದ ಕೆಲಸಗಳನ್ನೇ ಮಾಡ್ತಾರೋ, ಈ 4 ವರ್ಷ ಯಾರು ಮನಸ್ಸಿಗೆ ಯೋಗ್ಯ ತರಬೇತಿಯನ್ನು ಕೊಡ್ತಾರೋ ಅವರು ಜೀವನದಲ್ಲಿ ಎಂದೂ ಎಡವಿ ಬೀಳೋದಿಲ್ಲ. ತಪ್ಪಿ ಯಾರಾದರೂ ಈ 4 ವರ್ಷ ಎಡವಟ್ಟಿನ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ, ಅಲಕ್ಷ್ಯ ಮಾಡಿದರೆ, ಉಡಾಫೆ ಮಾಡಿದರೆ, ಶೋಕಿ ಮಾಡ್ಕೊಂಡು ಕಾಲ ಕಳೆದ್ರೆ ದೇವರು ಬಂದರೂ ಅವ್ರನ್ನ ಉದ್ಧಾರ ಮಾಡೋದಕ್ಕಾಗೋದಿಲ್ಲ. ವಿಲ್ ಶೋ ಯು ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್ ಆರ್ ದೇರ್. ಆಮೇಲೆ ನಾವು ದೊಡ್ಡವರಾದ ಮೇಲೆ, ವಯಸ್ಸಾದ ಮೇಲೆ ಹಣೆ ಕೈ ಕೊಟ್ಕೊಂಡು ಅಯ್ಯೋ ದೇವರೇ, ನನ್ನ ಜೀವನ ಹಿಂಗೆ ಆಗಬಾರ್ದಾಗಿತ್ತು, ನನ್ನ ಹಣೆ ಬರಹ ದೇವರು ಸರಿಯಾಗಿ ಬರೆದಿಲ್ಲ, ನಾನು ಏನು ಮಾಡಲಿ ಅಂತ ಪಶ್ಚಾತ್ತಾಪ ಪಟ್ಟರೆ ಏನೂ ಪ್ರಯೋಜನ ಇಲ್ಲ. ನಾವೇನು ಬಿತ್ತುತ್ತೇವೋ
ಅದನ್ನೇ ಬೆಳಿತೀವಿ. ನಾವೇನು ಆಲೋಚನೆ ಮಾಡ್ತೀವೋ ಅದನ್ನೇ ವರ್ತನೆಯಲ್ಲಿ ಪ್ರದರ್ಶನ ಮಾಡ್ತೀವಿ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ಈ ವರ್ಷ ನೀವೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿ, ನಿಮ್ಮ ಅಧ್ಯಯನದ ಜೊತೆಯಲ್ಲಿ ಈ ವರ್ಷ ಪೂರ್ತಿ ನಡೆಯುವಂಥ ಕಾಲೇಜಿನ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಯಾರು ಹಾಡೋರು ಹಾಡ್ತಾರೆ, ಭಾಷಣ ಮಾಡೋರು ಮಾಡ್ತಾರೆ, ರಂಗೋಲಿ ತೆಗಿಯೋರು ತೆಗಿತಾರೆ, ನಮಗೇನು ಸಂಬಂಧ ಇಲ್ಲ ಅಂತ ತಿರುಗಾಡಬಾರ್ದು. ಇದೊಂದು ಅವಕಾಶ ಬಳಸ್ಕೋಬೇಕು. ಇಲ್ಲಿ ಯಾರನ್ನ ಯಾರೂ ಬೆಳೆಸಲ್ಲ, ನಮಗೆ ನಾವೇ ವಾತಾವರಣನ ನಿರ್ಮಾಣ ಮಾಡ್ಕೋಬೇಕು. ಹಾಗೆ ಎಲ್ಲ ಸದಾವಕಾಶಗಳನ್ನು ಸರಿಯಾಗಿ ಸಮರ್ಥವಾಗಿ ಉಪಯೋಗಿಸಿಕೊಂಡು ನಿಮ್ಮ ಜೀವನಕ್ಕೆ ನೀವೇ ಆದರ್ಶ ಆಗಿ ಅನ್ನೋ ಮಾತುಗಳನ್ನು ಹೇಳ್ತಾ, ಗೊತ್ತಿಲ್ಲ ನಿಮ್ಮ ಸ್ಟಾರ್ ಎಲ್ಲಿದೆ ಅಂತ ಗೊತ್ತಿಲ್ಲ, ನಿಮ್ಮದು ಟರ್ನಿಂಗ್ ಪಾಯಿಂಟ್ ಏನಿದೆ ಅಂತ ಗೊತ್ತಿಲ್ಲ, ನಿಮ್ಮ ಸ್ಟ್ರೆಂತ್ ಏನು ಅಂತ ನೀವು ಐಡೆಂಟಿಫಿಕೇಷನ್ ಮಾಡಬೇಕು. ಈಗ ಸರ್ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು, ಆಕೆ ಖೋ ಪ್ಲೇಯರ್, ಕಬಡ್ಡಿ ಪ್ಲೇಯರ್. ನಿಮ್ಮ ಟ್ಯಾಲೆಂಟ್ ಏನಿದೆಯಲ್ಲ, ನಿಮ್ಮ ಸಾಮರ್ಥ್ಯ ಏನಿದೆಯಲ್ಲ, ಅದನ್ನು ಗುರುತಿಸ್ಕೋಬೇಕು ಮತ್ತು ಅದನ್ನು ಪೋಷಣೆ ಮಾಡಬೇಕು. ಭಾಳ ಜನರೊಳಗಡೆ ಇರೋ ಹಾಡುಗಾರ ಎಲ್ಲೋ ಮರೆಯಾಗಿ ಹೋಗಿಬಿಡ್ತಾನೆ. ಕೆಲವರಿಗೆ ಚಿತ್ರ ತೆಗೆಯೋ ಹವ್ಯಾಸ ಇರುತ್ತೆ, ತೆಗಿತಾರೆ, ಆದರೆ ಸುಮ್ಮನೆ ಉಳಿದು ಬಿಡ್ತಾರೆ. ಆ ಕಲೆನ ಪೋಷಣೆ ಮಾಡೋದು ಒಂದು ಸ್ಕಿಲ್. ಒಂದು ಸಣ್ಣ ಚಿತ್ರ ಕೋಟ್ಯಾಂತರ ರೂಪಾಯಿ ಬೆಲೆಗೆ ಮಾರಾಟ ಆಗ್ತದೆ, ಗೊತ್ತಿಲ್ಲ ನಮಗೆ, ಸುಮ್ಮನೆ ಇರ್ತೀವಿ. ಒಂದೇ ಒಂದು ಹಾಡು ಕೋಟ್ಯಾಂತರ ಜನನ ನಮಗೆ ಅಭಿಮಾನಿ ಮಾಡುತ್ತದೆ. ಒಂದು ಆಟ, ಒಂದು ಓಟ, ಒಂದು ಪಾಠ ನಮ್ಮ ಜೀವನಕ್ಕೆ ಎಂಥ ಉತ್ಕೃಷ್ಟ ಬೆಲೆನ ತರುತ್ತೆ. ನೀವೆಲ್ಲ ತಿಳುವಳಿಕೆ ಇದ್ದವರಿದ್ದೀರಿ, ವಯಸ್ಸಿನಲ್ಲಿ ದೊಡ್ಡವರಿದ್ದೀರಿ. ಈಗ ಸದ್ಯ ಏನು ಮಾಡಬೇಕು ಅನ್ನೋದಕ್ಕೆ ಸೂಕ್ತವಾದ ವಿವೇಚನೆಯನ್ನು ಬೆಳೆಸ್ಕೊಳ್ಳಿ ಅನ್ನೋ ಮಾತನ್ನು ಹೇಳಿ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಆಹ್ವಾನ ಮಾಡಿದ್ದಕ್ಕೆ ಶ್ರದ್ಧೆಯಿಂದ ಅಭಿವಂದಿಸಿ ನನ್ನ ಭಾಷಣವನ್ನು ಪ್ರಾರಂಭ ಮಾಡ್ತೇನೆ. ನೀವೇನು ಮುಗಿಸ್ತಾರೆ ಅಂತ ಮಾಡಿದ್ರಾ? ಬಹಳ ಸಂತೋಷ ಆಯಿತು. ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನೀವು ಕಲಿತಾ ಇದ್ದೀರಿ. ಈ ಸಂಸ್ಥೆಗೆ ತುಂಬ ದೊಡ್ಡ ಇತಿಹಾಸ ಇದೆ. ಈ ಸಂಸ್ಥೆಯ ಅಂಗಳದಲ್ಲಿ ಕಲಿತವರು ತುಂಬ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿದ್ದಾರೆ. ಹಾಗೆ ನೀವೆಲ್ಲ ಆಗಲಿ ಅಂತ ಆಶಿಸಿ ಒಂದು ಪ್ರಮುಖ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ. ಜಗತ್ತಿನ ಅತ್ಯಂತ ಸುಂದರವಾದ ನಗರ ರೋಮ್. ನಿಮಗೆಲ್ಲ ಗೊತ್ತಿದೆ. ಒನ್ ಟೈಮಲ್ಲಿ ಒಂದು ಮಾತಿತ್ತು, ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್. ಜಗತ್ತಿನ ಎಲ್ಲ ದಾರಿಗಳು ರೋಮ್ ಕಡೆ ಹೋಗ್ತವೆ. ಯಾಕೆಂದರೆ ರೋಮ್ ಅಷ್ಟು ಸುಂದರವಾಗಿ ಇದೆ. ರೋಮ್ ಅಷ್ಟು ಸುಂದರವಾಗಿ ಯಾಕೆ ಆಯಿತು ಅನ್ನೋದೊಂದು ದೊಡ್ಡ ಪ್ರಶ್ನೆ. ಅದಕ್ಕೆ ಒಬ್ಬ ತುಂಬ ವಿದ್ವಾಂಸರೊಂದು ಮಾತು ಹೇಳಿದ್ದಾರೆ. ಅವರಂತಾರೆ, ರೋಮ್ ವಾಸಂಟ್ ಬಿಲ್ಡ್ ಇನ್ ಎ ಡೇ, ಬಟ್ ದ ಬ್ರಿಕ್ಸ್ ವೇರ್ ಲೇಡ್ ಡೈಲಿ. ಕನ್ಸಿಸ್ಟೆನ್ಸಿ ಈಸ್ ದ ಮ್ಯಾಜಿಕ್. Listen the word carefully. Consistency is the magic. ಜಗತ್ತೆಲ್ಲ ತುಂಬ ಕುತೂಹಲದಿಂದ ರೋಮನ್ನು ನೋಡುತ್ತಲ್ಲ, ಆ ರೋಮ್ ಒಂದೇ ದಿನಕ್ಕೆ ನಿರ್ಮಾಣ ಆಗಿಲ್ಲ. ಎಷ್ಟೋ ಹಗಲುಗಳು, ಎಷ್ಟೋ ರಾತ್ರಿಗಳು, ಎಷ್ಟೋ ಭುಜಗಳು ತಮ್ಮ ಭುಜದಲ್ಲಿ ಹೊತ್ತು ಇಟ್ಟಿಗೆಗಳನ್ನು ಗುಪ್ತವಾಗಿ ಅಲ್ಲಿ ಜೋಡಿಸಿದ್ದಾರೆ. ಅವ್ರು ಹೇಳ್ತಾರೆ, ಕನ್ಸಿಸ್ಟೆನ್ಸಿ ಈಸ್ ದ ಮ್ಯಾಜಿಕ್. ನೀವೇನಾದರೂ ಇಂಥ ಚಮತ್ಕಾರ ಮಾಡಬೇಕು ಅಂತ ಆಸೆ ಇದ್ದರೆ, ಚಮತ್ಕಾರ ಅಂದರೆ ಸಾಧನೆ ಮಾಡಬೇಕು ಅಂತ ಆಸೆ ಇದ್ದರೆ, ಎತ್ತರಕ್ಕೆ ಏರಬೇಕು ಅನ್ನೋ ಬಯಕೆ ನಿಮಗಿದ್ದರೆ, 4 ಮಂದಿ ಒಳಗಡೆ ತುಂಬ ಶ್ರೇಷ್ಠ ಅನ್ನಿಸ್ಕೋಬೇಕು ಅನ್ನೋ ಕನಸಿದ್ರೆ, ಯು ಮಸ್ಟ್ ಹ್ಯಾವ್ ಟು ಹ್ಯಾವ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ, ಡು ಯು ನೋ ಕನ್ಸಿಸ್ಟೆನ್ಸಿ? ಕನ್ಸಿಸ್ಟೆನ್ಸಿ ಅಂದರೆ ಗೊತ್ತಾ? ಕನ್ಸಿಸ್ಟೆನ್ಸಿ ಅಂದರೆ ಗೊತ್ತಾ? ಮಾತಾಡಿ, ಇದಕ್ಕೆ ಇಂಟರ್ನಲ್ ಮಾರ್ಕ್ಸ್ ಇಲ್ಲ. ಕನ್ಸಿಸ್ಟೆನ್ಸಿ ಅಂದರೆ ಗೊತ್ತಾ? ಗೊತ್ತಿಲ್ಲ ಅಲ್ಲ? ಯಾರಿಗಾದ್ರೂ ಗೊತ್ತಿದೆಯಾ? ಒಬ್ಬರಿಗೆ, ಎನಿಬಡಿ ಎಲ್ಸ್? ಕನ್ಸಿಸ್ಟೆನ್ಸಿ, ವಾಟ್ ಯು ಮೀನ್ ಬೈ ಕನ್ಸಿಸ್ಟೆನ್ಸಿ? ಸಂಜನಾ, ನಿನಗೆ ಗೊತ್ತಿದೆಯಾ? ಭಾಗ್ಯ ಎಲ್ಲೂ? ಹೇಮಾ ಇಲ್ಲ. ಭಾಗ್ಯನೇ ಇಂಗ್ಲೀಷ್ ತೊಗೊಂಡಿಯಲ್ಲ, ದಿನ ಇಂಗ್ಲೀಷಿನ ಒಂದಾದರೂ ಶಬ್ದ ಕಲ್ತ್ಕೋಬೇಕು, ಒಂದರ ಹೊಸ ಶಬ್ದ ಕಲ್ತ್ಕೋಬೇಕು. ಯಾವಾಗ ನಮ್ಮ ಕಿವಿ ಮ್ಯಾಗ ಹೊಸ ಶಬ್ದ ಬೀಳ್ತಾವೋ ಆವಾಗ ಅದು ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಮಗಿಲ್ಲ ಅಂದರೆ ವಿ ಆರ್ ನಾಟ್ ಸ್ಟೂಡೆಂಟ್ಸ್ ಎಟ್ ಆಲ್. ಹೊಸ ಶಬ್ದ ಬಿದ್ದಾಗ ಏನು ಅಂತ ಕೇಳಬೇಕಲ್ಲ, ಬಹಳ ಮಂದಿ ಕೇಳೋದೇ ಇಲ್ಲ. ಈಗ ನೋಡಿ, ಇಲ್ಲಿ ಕೂತವ್ರೆಲ್ಲರೂ ನೆನ್ನೆ ಮತ್ತು 4 ದಿನದ ಹಿಂದೆ ಈ ವರ್ಡ್ನ ಕೇಳಿದೆ. ಅವನು ಶುಭಮನ್ ಗಿಲ್ ಆಫ್ಘಾನಿಸ್ತಾನ ಜೊತೆ ಬ್ಯಾಟಿಂಗ್ ಆಡಬೇಕಾದ್ರೆ ಕಾಮೆಂಟೇಟರ್ ಇದನ್ನು ಭಾಳ ಸರಿ ಹೇಳ್ದ, ಕನ್ಸಿಸ್ಟೆನ್ಸಿ ಅಂದ್ರೇನೆ ಗಿಲ್ಲ ಅಂತ ಹೇಳ್ದ.
ನೋಡಿದರೆ ಗೊತ್ತಿರುತ್ತೆ ನಿಮಗೆ. ನೋಡಿದ್ರಿ, ಚಪ್ಪಾಳೆ ಹೊಡೆದ್ರಿ, ಸ್ಟೇಟಸ್ ಹಾಕ್ಕೊಂಡ್ರಿ, ಬಿಟ್ರಿ. ಯಾವಾಗ ನಾವು ಹೀಗೆ ಉಡಾಫೆ ಮಾಡ್ತೀವಲ್ಲ ಆವಾಗ ನಾಲೆಜ್ ಯಾವಾಗಲೂ ನಮ್ಮ ಆಸ್ತಿ ಆಗೋದಿಲ್ಲ. ಕನ್ಸಿಸ್ಟೆನ್ಸಿ ಅಂದರೆ ನಿರಂತರತೆ, ರೆಗ್ಯುಲಾರಿಟಿ. ನಮ್ಮ ಒಳಗಡೆ ಇರುವಂಥ ಕೌಶಲ್ಯವನ್ನು, ನಮ್ಮ ವಿದ್ಯೆಯನ್ನು, ನಮ್ಮ ಸಾಮರ್ಥ್ಯವನ್ನು ಒಂದು ದಿನಕ್ಕೆ ಮಾತ್ರ ಪ್ರದರ್ಶನದ ವಸ್ತು ಅಂತ ತೋರಿಸ್ಕೋಬಾರ್ದು. ಅದನ್ನು ನಾವು ನಿರಂತರವಾಗಿ ಬೆಳವಣಿಗೆ ಆಗೋದಕ್ಕೆ ಪೋಷಣೆ ಮಾಡಬೇಕು. ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ರೆಗ್ಯುಲಾರಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ಹಾಡ್ತಾರಲ್ಲ, ಅವರು ಹಾಗೆ ಹಾಡೋದಕ್ಕೆ ಏನು ಕಾರಣ ಅಂದರೆ ಎಷ್ಟೋ ತಾಸುಗಳನ್ನು ಅವರು ಹಾಡ್ತಾ 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 ಕಳೆದಿರ್ತಾರೆ. ಹಾಗೆ ಯಾರು ನಿರಂತರವಾದ ಪ್ರಯತ್ನವನ್ನು ಮಾಡ್ತಾರೋ, ಸತತವಾದ ಪ್ರಯತ್ನವನ್ನು ಮಾಡ್ತಾರೋ ಅವರು ಗೆಲ್ತಾರೆ. ಇನ್ನೊಂದು ಮಾತಿದೆ ಇಂಗ್ಲೀಷ್ನಲ್ಲಿ, ಯು ಡೋಂಟ್ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್, ಜಸ್ಟ್ ಕನ್ಸಿಸ್ಟೆಂಟ್. ಎಷ್ಟು ಚಂದ ಇದೆ ನೋಡಿ. ನೀವು PUC ಅವರು ನಿಮ್ಮ ಬುಕ್ಕಲ್ಲಿ ಅಥವಾ ಡೈರಿಯಲ್ಲಿ ಇಂಥವೆಲ್ಲ ಬರ್ಕೋಬೇಕು. ಇವು ಆತ್ಮವನ್ನು ಉದ್ದೀಪನಗೊಳಿಸುವಂಥ ಮಾತುಗಳು. ಯಾವಾಗ ಯಾವಾಗ ನಮಗೆ ಆಯಾಸ ಆಗುತ್ತೋ, ಯಾವಾಗ ಯಾವಾಗ ನಮಗೆ ಆಸಕ್ತಿ ಹೋಗುತ್ತೋ, ಆವಾಗ ಇಂಥ ಮಾತುಗಳು ನಮ್ಮನ್ನು ಬಡಿದು ಎಬ್ಬಿಸ್ತವೆ. ಬರ್ಕೋಬೇಕಿಂಥವನ್ನೆಲ್ಲ. ಒಂದು ಡೈರಿ ಮಾಡಬೇಕು. ಭಾಳ ಮಂದಿ ಡೈರಿನೇ ಇಟ್ಕೊಳ್ಳಲ್ಲ. ಈಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಕಾಲೇಜಿಂದ ಲಾಸ್ಟ್ ಡೇ, ನಾವು ಕಾಲೇಜಲ್ಲಿ ಇದ್ದಾಗ ಕಾಲೇಜ್ ಲಾಸ್ಟ್ ಡೇ ನಮ್ಮದೆಲ್ಲ ಒಂದು ಬುಕ್ ಇರ್ತಿತ್ತು. ಅದಕ್ಕೇನು ಆಟೋಗ್ರಾಫ್ ಬುಕ್ ಅಂತ ಕರಿತಿದ್ರು. ನಾವು ಫ್ರೆಂಡ್ಸ್ಗೆಲ್ಲ ಕೊಡ್ತಿದ್ವಿ. ಅವ್ರಿಗೆ ನಮಗೆ ಬಗ್ಗೆ ಏನು ಅನ್ನಿಸ್ತದೋ ಅಂಥದ್ದು 2 ಸಾಲು ಬರೆದು ಒಂದು ಸಹಿ ಮಾಡಿ ಕೊಡ್ತಿದ್ರು. ಅದು ನಮ್ಮ ಹತ್ರ ಈಗೂ ಇದೆ. ತೆಗೆದು ನೋಡಿದಾಗ ಭಾಳ ಖುಷಿಯಾಗುತ್ತೆ. ಈಗ ಆಟೋಗ್ರಾಫ್ ಬುಕ್ ಇಲ್ಲ. ಇವರು ಹೋಗಿ ಅವ್ರ ಮುಂದೆ ನಿಂತು ಬಿಡ್ತಾರೆ. ಅವರ ಬೆನ್ನ ಮ್ಯಾಗ, ಕೈ ಮ್ಯಾಗ, ತೋಳು ಮ್ಯಾಗ, ಕುತ್ತಿಗೆ ಮ್ಯಾಗ ಬರೀತಾರೆ, ಐ ಮಿಸ್ ಯು. ಅವ ಅಂಗಿ ಹೋಗಿ ಒಗಿತಾನ, ತೊಳಿತಾನ, ಮಿಸ್ ಯುನು ಇಲ್ಲ, ಅಂಗಿನೂ ಹೋಯ್ತು, ಫ್ರೆಂಡ್ಶಿಪ್ ಹೋಯ್ತು, ಮೆಮೊರೀಸು ಹೋಯ್ತು. ಈಗ ನೀವು ನೋಡಿಬೇಕಾದ್ರೆ ನೀವು ಫ್ರೆಂಡ್ಸ್ ತುಂಬ ಖುಷಿಯಿಂದ ಸೇರಿದಾಗ ನೀವೊಂದು ಫೋಟೋ ತಕ್ಕೋತೀರಿ, ಫೋಟೋನ ಸೇವ್ ಮಾಡಿ ಇಟ್ಕೋತೀರಿ. ಗ್ಯಾಲರಿ ಫುಲ್ ಆಯಿತು ಅಂದರೆ ಮೊದಲು ನೋಡ್ತೀರಿ, ಆಮೇಲೆ ಹಾರಿಸ್ಬಿಡ್ತೀರಿ. ನಾವು ಓದುವಾಗ ದೇರ್ ನೋ ಫೋನ್ ಇರಲಿಲ್ಲ. ನಾವು ಫೋಟೋ ಹೆಂಗೆ ತಕ್ಕೊಂಡ್ವಿ ಅಂದರೆ ನಾವು ಹಾರ್ಟಿಂದ ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ವಿ. ನಾವು ಇರೋವರೆಗೂ ಫೋಟೋಸ್ ಪರ್ಮನೆಂಟ್ ಗ್ಯಾಲರಿ ಒಳಗಡೆ ಇರ್ತವೆ. ಹಂಗೆ ಇಂಥವೆಲ್ಲ ವಿಷಯಗಳನ್ನು ಬರ್ಕೊಳ್ಳೋ ಹವ್ಯಾಸ ಇಟ್ಕೋಬೇಕು. ಸ್ಟೂಡೆಂಟ್ ಅಂದರೆ ಏನು? ಕೈಯಲ್ಲಿ ಪುಸ್ತಕ ಇಲ್ಲ, ಪೆನ್ ಇಲ್ಲ, ಡೈರಿ ಇಲ್ಲ, ಸ್ಟೂಡೆಂಟ್ ಹೆಂಗಾಗಕ್ಕೆ ಸಾಧ್ಯ ಇದೆ? ಸಾರಿ ಟು ಆಸ್ಕ್ ದಿಸ್. ಇದರೊಳಗೆ ಯಾರಾದರೂ ಹಂಗೆ ಬರ್ಕೋತಾ ಇದ್ದೀರಾ ಈಗ? ಹೇ ಅಂತಾರೆ. ಅಂದರೂ ಬರ್ಕೊಳ್ಳಲ್ಲ ಕಾಲೇಜಲ್ಲಿ. ಈಗ ಇನ್ನೂ ಎಕ್ಸಾಮ್ ಯಾವಾಗಿದೆ? ಇನ್ನು ಎಕ್ಸಾಮ್ ಯಾವಾಗಿದೆ? ಮಾರ್ಚಲ್ಲಿರೋ ಎಕ್ಸಾಮ್ಗೆ ಜೂನಲ್ಲಿ ಯಾರಾದರೂ ಬರ್ಕೋತಾರಾ? ಜೂನಲ್ಲಿ ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರೆ ಮಾರ್ಚಲ್ಲಿ ಬೆವರು ಬರಲ್ಲ. ಜೂನಲ್ಲಿ ಬರ್ಕೊಳ್ಳಿಲ್ಲ ಅಂದರೆ ಮಾರ್ಚಲ್ಲಿ ಬೆವರು ಬರುತ್ತೆ, ಜ್ವರನೂ ಬರುತ್ತೆ, ಎರಡೂ ಬರಲಿಲ್ಲ ಅಂದರೆ ಆಂಬುಲೆನ್ಸೇ ಬರುತ್ತೆ. ಅದಕ್ಕೆ ವಿದ್ಯಾರ್ಥಿ ಜೀವನದಲ್ಲಿ ಇಂಥ ಮಾತುಗಳನ್ನು ನೆನಪಿಟ್ಕೋಬೇಕು. ಎಷ್ಟು ಚಂದ ಇದೆ ನೋಡಿ. ಯು ಡೋಂಟ್ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್, ಜಸ್ಟ್ ಕನ್ಸಿಸ್ಟೆಂಟ್. ನೀನು ತುಂಬ ವಿಶೇಷವಾಗಿ ಬೆಳಿಬೇಕು ಅಂತೇನಿಲ್ಲ. ಎಲ್ಲ ಓದಾಕೆ ಬರಬೇಕು, ಎಲ್ಲ ಬರೆಯಕ್ಕೆ ಬರಬೇಕು, ಎಲ್ಲ ಮಾಡಕ್ಕೆ ಬರಬೇಕು, ಹಿಂಗೇನಿಲ್ಲ ಕಣಯ್ಯ. ನಿನಗೆ ಏನು ಬರುತ್ತೋ ಅದನ್ನು ರೆಗ್ಯುಲರ್ ಆಗಿ ಮಾಡಿದರೆ ಸಾಕು. ಇಟ್ಸ್ ಇನಫ್. ಡೇ ಒನ್ ಜೂನ್ 1ನೇ ತಾರೀಕಿನಿಂದ ಪರೀಕ್ಷೆ ಬರೋವರೆಗೂ ಪ್ರತಿ ದಿವಸ 1 ತಾಸು ಅಭ್ಯಾಸ ಮಾಡಿದರೆ ಸಾಕು. ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬರ್ಬೋದು. ನಾವು ಓದಲ್ವೇ, ಬರೆಯಲ್ವೇ, ಪ್ರಾಕ್ಟೀಸ್ ಮಾಡಲ್ವೇ? ನಮ್ಗೆ ಯಾರಾದರೂ ಹೇಳಬೇಕು. ಅನಿರುದ್ಧ ಅವ್ರು ಬಂದಾಗಲೇ, ಸಂಜನಾ ಡ್ಯಾನ್ಸ್ ಮಾಡಿದಾಗಲೇ ನಮ್ಗೆ ಒಳಗೆ ಸ್ವಲ್ಪ ಅನಿಸ್ತದೆ, ನಾವು ಹಿಂಗೆ ಮಾಡಬೇಕಲ್ಲ ಅನಿಸ್ತದೆ. ಅವ್ರು ಕುಣಿದು ಕೆಳಗೆ ಹೇಳಿದ್ರು, ತುಳಸಿ ಬಂದಾದ್ರು, ನಮ್ಮ ತುಳಸಿನೂ ಇಲ್ಲ, ತೆಂಗಿನ ಗಿಡನೂ. ಹೊರಗಿನಿಂದ ಬಂದವರು ನಮ್ಮನ್ನು ಮೋಟಿವೇಟ್ ಮಾಡೋದಕ್ಕಿಂತ ಸೆಲ್ಫ್ ಮೋಟಿವೇಟ್ ಆಗಬೇಕು. ನಮಗೆ ನಾವೇ ಪ್ರೇರಣೆಯನ್ನು ತಗೋಬೇಕು. ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ, ನಮ್ಮ ಅವ್ವ ಅಪ್ಪ ಎಷ್ಟು ದುಡಿತಾರೆ, ಊರಲ್ಲಿ ನಮ್ಮ ಸ್ಟೇಟಸ್ ಏನಿದೆ, ಇದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್ ಏನು? ನಾನು ಚೆನ್ನಾಗಿ ಕಲಿಬೇಕು, ಬೆಳಿಬೇಕು, ಸ್ಪೆಷಲ್ ಸ್ಟಾರ್ ಆಗಿ ಶೈನ್ ಆಗಬೇಕು. ಹೀಗೆ ವಿಚಾರ ಮಾಡಬೇಕು. ಭಾಳ ಜನರ ತಲೆಯೊಳಗಡೆ ಏನು ವಿಚಾರ ಇರುತ್ತೆ ಅಂದರೆ, ಯಾರಾದರೂ ಗೆದ್ದರೆ, ಯಶಸ್ಸು ಸಂಪಾದನೆ ಮಾಡಿದರೆ, ಅವ್ರ ಅದೃಷ್ಟ ಭಾಳ ಚೆನ್ನಾಗಿದೆ, ಅವ್ರ ಅಪ್ಪ ಅವ್ವ ಶ್ರೀಮಂತರು, ಅವ್ರಿಗೆ ಒಳ್ಳೆ ಕಾಲೇಜ್ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಫೆಸಿಲಿಟೀಸ್ ಇದೆ, ಲಕ್ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು. ಜಗತ್ತಿನ ಅತ್ಯಂತ ದೊಡ್ಡ ಸುಳ್ಳು ಇದು.
ಯಾರಾದರೂ ಗೆದ್ದಾಗ ಲಕ್ ಅವ್ರ ಬೆನ್ನ ಹಿಂದಿತ್ತು, ದೇವರವ್ರ ಬೆನ್ನ ಹಿಂದೆ ಇದ್ದ ಅಂತ ಅಂದರೆ ಜಗತ್ತಿನ ಅತ್ಯಂತ ದೊಡ್ಡ ಸುಳ್ಳು. ಇನ್ನು ಕೆಲವರು ಇನ್ನೂ ಬೇರೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನಮ್ಮ ಹಣೆಯಾಗ ಅದು ಬರೋದಿಲ್ಲ. ಯಾರ ಹಣೆಗೆ ಏನು ಬರೆಯೋಕ್ಕೆ ಸಾಧ್ಯ ಇದೆ ಹೇಳಿ? ಹೂ ಇಸ್ ಗಾಟ್ ಟು ರೈಟ್ ಅವರ್ ಡೆಸ್ಟಿನಿ? ದೇವ್ರು ಯಾರು ನಮ್ಮ ಹಣೆ ಬರಹ ಬರೆಯೋಕ್ಕೆ? ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಓನ್ ಡೆಸ್ಟಿನಿ. ವಿವೇಕಾನಂದ ಹ್ಯಾಸ್ ಟೋಲ್ಡ್ ದಿಸ್. ನಮ್ಮ ಹಣೆ ಬರಹ ನಾವೇ ಬರ್ಕೋಬೇಕು. 2026ನೇ ಇಸ್ವಿ ನಾನು ಫಸ್ಟ್ PU, 2026ನೇ ಇಸ್ವಿ ನಾನು ಸೆಕೆಂಡ್ PU. 10 ವರ್ಷದ ನಂತರ ಇಂಥ ಪೊಸಿಷನಲ್ಲಿ ಇರ್ತೀನಿ ಅಂತ ಡೈರಿ ಒಳಗೆ ಬರೆದಿಡಬೇಕು. 10 ವರ್ಷ ಆದಮೇಲೆ ಊರು ಮಂದಿಗೆಲ್ಲ ಹೇಳಬೇಕು, ಹೋಗ್ರಿ ನನ್ನ ಡೈರಿ ಒಳಗಡೆ ಇಂಥ ಪೇಜ್ ತೆಗೆದು ನೋಡ್ರಿ, ಅವತ್ತೇ ನಾನು ಡಿಸೈಡ್ ಮಾಡಿದ್ದೆ, ಇವತ್ತು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು. ಅದಕ್ಕೆ ತೀರ್ಮಾನ ಅಂತ ಕರೀತಾರೆ. ಈ ಬಡತನ, ಅನಾನುಕೂಲ, ಕಲೀಲಾರದ ಅಪ್ಪ ಅವ್ವ, ಹಳ್ಳಿಲಿದ್ದೀವಿ, ಫೆಸಿಲಿಟೀಸ್ ಇಲ್ಲ, ಇಂಥದ್ದನ್ನು ಯಾವತ್ತೂ ತಪ್ಪಿನೂ ನಾವು ಹೇಳಬಾರ್ದು. ಒಳಗಡೆ ಕಿಡಿ ಇತ್ತು ಅಂದರೆ, ಝೀಲ್ ಇತ್ತು ಅಂದರೆ, ಜಿದ್ದಿ ಇತ್ತು ಅಂದರೆ, ಯಾರು ಬೇಕಾದವ್ರು ಎಷ್ಟು ಬೇಕಾದಷ್ಟು ಎತ್ತರಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಸಾವಿರ ಉದಾಹರಣೆಗಳಿದ್ದಾವೆ. ಒಂದು ಎಕ್ಸಾಂಪಲ್ನ ನಿಮಗೆ ನಾನು ಕೊಡ್ತೀನಿ. ಪಶ್ಚಿಮ ಬಂಗಾಳ ಅಂತ ಒಂದಿದೆ, ಕೇಳಿದ್ದೀರಾ? ಏನು ಪಶ್ಚಿಮ ಬಂಗಾಳ? ವಾಟ್ ಇಸ್ ವೆಸ್ಟ್ ಬೆಂಗಾಲ್? ಮಾತಾಡಿ. ನಿವೃತ್ತಿ ಬಂದಾಗ ಕೆಲವು ಮಂದಿ ಕೇಕಿನೂ ಹೊಡೆದ್ರು. ಈಗ ಯಾರು ಮಾತಾಡಬಾರ್ದು ನೋಡಿ. ಆರ್ ಯು ಮೇಂಟೈನಿಂಗ್ ಸೈಲೆನ್ಸ್? ಗುಡ್, ಕೀಪ್ ಇಟ್ ಅಪ್. ಏನು ವೆಸ್ಟ್ ಬಂಗಾಲ್? ಏನದು? ಬರೀ ಗೊತ್ತೈತೋ ಏನು ಗೊತ್ತಿರಲಾರ್ದಂಗೆ ಮಾಡಕತ್ತೀರ? ಏನದು ಪಶ್ಚಿಮ ಬಂಗಾಳ? ಏನೋ ಹೇಮ ರಾಜ್ಯಶಾಸ್ತ್ರದಾಗ 100ಕ್ಕೆ 100 ಬಂದವಲ್ಲ. ನೋಡ ಏನೋ ಬಗ್ಗೆ ರಾಜ್ಯ ಪಶ್ಚಿಮ ಬಂಗಾಳ ಒಂದು ರಾಜ್ಯ. ಭಾರತದಾಗ 28 ಅದಾವು, ಅದು ಒಂದು ಇದೇನು 2ನೇತ್ತಕ್ಕೆ ಎಲ್ಲರೂ ಹೇಳ್ಯಾರ. ನಮ್ಮ ಅಂಗನವಾಡಿಯಾಗಿಂದ ಹಿಡ್ಕೊಂಡು 10ನೇತ್ತೆ ಮುಗಿಯೋ ಮಠ ಸರ್ ಟೀಚರ್ ನಿಂತು ಹೇಳ್ಯಾರ. ಆದರೂ PU ಬರ್ನ ಪಶ್ಚಿಮ ಬಂಗಾಳ ಎಲ್ಲೆಲ್ಲೋ ತೇಲಾಕತ್ತೈತಿ. ಹಂಗಾಗಬಾರ್ದು. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಇಟ್ ಈಸ್ ಒನ್ ಆಫ್ ದ ಸ್ಟೇಟ್ಸ್ ಆಫ್ ಇಂಡಿಯಾ, ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲಲ್ಲಿ ಹೂಗ್ಲಿ ಅಂತ ಒಂದು ನದಿ ಇದೆ. ಗೂಗ್ಲಿ ಅಲ್ಲ, ಹೂಗ್ಲಿ ಒಂದು ನದಿ ಇದೆ. ಅದೇ ಹೆಸರಿನ ಒಂದು ಡಿಸ್ಟಿಕ್ ಇದೆ. ಆ ಡಿಸ್ಟಿಕ್ ಒಳಗಡೆ ಭದ್ರೇಶ್ವರ ಅಂತ ಒಂದು ಸಣ್ಣ ಹಳ್ಳಿ, ವಿಲೇಜ್ ನೇಮ್ ಭದ್ರೇಶ್ವರ. ನೆನ್ಪಿಟ್ಕೋ ಭಾಗ್ಯ, ಭದ್ರೇಶ್ವರ. ಆ ಹಳ್ಳಿ ಒಳಗಡೆ ಒಂದು ಫ್ಯಾಮಿಲಿ, 28 ಜನ ಮನ್ಯಾಗ ಭಾಳ ಮಂದಿ ಇರಬೇಕಂತಿರೋ ಇರಬಾರ್ದಂತಿರೋ? ಈಗೇನು ಇದ್ರೂ ನಡೀತೈತಿ, ಇಲ್ಲಾಂದ್ರೂ ನಡೀತೈತೆ. ಮಂದಿಗೆ 5 kg, ತೆಲಿಗೆ 5 kg ಕೊಡ್ತಾರೆ. ಅದಕ್ಕಂತ ಹೇಳಿಲ್ಲ, ಮನ್ಯಾಗ ಮಂದಿ ಭಾಳ ಇದ್ದರೆ ಕಲಿಯಾಕೆ ಭಾಳ ಸಿಗ್ತದೆ. ಸೋಷಾಲಜಿ 100ಕ್ಕೆ ಬಂದವ ನಿಂಗೆ ಯಾರಿಗೂ ಬಂದವಲ್ಲ ಸೋಷಾಲಜಿ. ಅದಕ್ಕೆ ಅವಿಭಕ್ತ ಕುಟುಂಬ ಅಂತ ಕರೀತಾರೆ. ಈಗ ಮನೆ ಭಾಳ ಸಣ್ಣ ಅದಾವು, ಮನ್ಯಾಗ ಮಂದಿನೂ ಭಾಳ ಕಡಿಮೆ ಅದಾರ. ಅದಕ್ಕೆ ಮನ್ಯಾಗ ಕಲಿಯಾಕೆ ಭಾಳ ಕಡಿಮೆ ಸಿಗ್ತದೆ. ಮೊದಲು ಮನೆ ಸಣ್ಣದು ಇರ್ತಿತ್ತು, ಮಂದಿ ಭಾಳ ಇರ್ತಿದ್ರು, ಕಲಿಯಾಕೆ ಭಾಳ ಸಿಗ್ತಿತ್ತು. ಮನ್ಯಾಗಿನ ಅಜ್ಜ ಆಯಿ ಏನು ಹೇಳಿಕೊಡ್ತಿದ್ರಲ್ಲ, ಅದನ್ನು ಜಗತ್ತಿನ ಯಾವ ಯೂನಿವರ್ಸಿಟಿನೂ ಕಲ್ಸಕ್ಕೆ ಹಾಕಿದ್ದಿಲ್ಲ. ಅಷ್ಟು ಶಾಣೆ ಇರ್ತಿದ್ರು ನಮ್ಮ ಅಜ್ಜ ಆಯಿ. ಈಗ ನಾವು ಅಜ್ಜ ಆಯಿ ಹತ್ರ ಕೊಂಡ್ರಂಗಲ್ಲ, ಅಜ್ಜ ಏನು ನಮ್ಮ ಹತ್ರ ಕೊಂಡ್ರಂಗಿಲ್ಲ. ಯಾಕಂದ್ರೆ ಅವ್ರು TV ಹತ್ರ ಕೊಂಡಿರ್ತಾರೆ, ನಾವು ಫೋನ್ ಹತ್ರ ಕೊಂಡಿರ್ತೇವೆ ಅಲ್ಲ. ಹಂಗೊಂದು ಫ್ಯಾಮಿಲಿ ಭದ್ರೇಶ್ವರದೊಳಗಡೆ 28 ಜನ ಇದ್ದರು. ಅದರೊಳಗಡೆ ಸಂತೋಷ್ ಅಗರ್ವಾಲ್ ಮತ್ತು ಪ್ರೇಮ ಇವರಿಬ್ಬರು ಗಂಡ ಹೆಂಡತಿ. ಒಂದು 4-5 ಜೋಡಿ ಇದ್ದು, ಆಯಿ ಅಜ್ಜ ಎಲ್ಲ ಇದ್ದರು. ಇವರಿಬ್ಬರು ಭಾಳ ಚಲೋ ಇದ್ರು, ಗಂಡ ಹೆಂಡತಿ ಭಾಳ ಚಲೋ ಇದ್ರು, ದುಡಿತಿದ್ರು. ಯಾಕೆ ಚಲೋ ಅಂದ್ರೆ ನೋಡಾಕೆ ಮಾರಿ ಚಂದಿದ್ದು ಅಂತ ಚಲೋ ಅಲ್ಲ, ದುಡ್ಯಾಕೆ ಭಾಳ ತಯಾರಿದ್ರು, ಅದಕ್ಕೆ ಚಲೋ. ಇತ್ತಿತ್ಲಾಗ ಭಾಳ ಮಂದಿ ತಲೆಗೆ ಹಿಂಗೈತಿ, ನೋಡಾಕೆ ಯಾರು ಚಂದ ಇರ್ತಾರೆ ಅವರ ಚಂದ, ನೋಡಾಕೆ ಯಾರು ಚಂದ ಇರ್ತಾರೆ ಅವ್ರು ಚಂದಲ್ಲ. ಚಂದ ಅಂದ್ರೆ ಏನಂದ್ರೆ ಒಳಗಿನ ಮನಸ್ಸಿನ ಅಂದ ಯಾರ್ದು ಹಾಳಾಗೋದಿಲ್ಲಲ್ಲ ಅವ್ರ ಚಂದ. ಮಾರಿ ಹಂಗಾರೆ ಯಾಕೆ ಇರುವಂತೆ. ಅವರಿಬ್ಬರು ಭಾಳ ಚಲೋ ಇದ್ರು. 1 ವರ್ಷ ಆಯಿತು, ಆಕೆ ಗರ್ಭಿಣಿ ಆದರು. ಯಾರು ಗರ್ಭಿಣಿ ಆದರು? ಮಾತಾಡ್ರು ಪ್ರೇಮ. ಹಿಂಗೆ ಶಾಲ್ಯಾಗೂ ಹಿಂಗೆ ಪಾಠ ಕೇಳಿಸ್ಕೊಂಡ್ರಿ ಅಂದ್ರೆ, ಕಾಲೇಜ್ನಾಗೂ ಲೆಕ್ಚರ್ಸ್ ಹಿಂಗೆ ಆನ್ಸರ್ ಮಾಡಿದ್ರಿ ಅಂದ್ರೆ, ಯಾವ ಕ್ವೆಶನ್ ಪೇಪರ್ ನಮ್ಮನ್ನು ಕಾಡಕ್ಕೆ ಸಾಧ್ಯ ಐತಪ್ಪ? ಟೀಕೆ ಆಕೆ ಗರ್ಭಿಣಿ ಆದಳು. ಮನೆಯಾಗೆಲ್ಲ ಖುಷಿ ಆಯಿತು. ಇದ್ದದ್ದು ಬೆಲ್ಲನೇ ಎಲ್ಲರಿಗೂ ಸ್ವಲ್ಪ ಹಂಚಿದ್ರು. ಒಂದಿನ ಬಂತು, ಆಕೆಗೆ ಪ್ರಸವ ಆಯಿತು. ಹೆಣ್ಣು ಹುಡುಗಿ ಹುಟ್ಟಿತ್ತು. ಮನ್ಯಾಗ ಒಬ್ರಿಗೂ ಇಷ್ಟ ಇಲ್ಲ. ಅವ್ಗೆ ಅಪ್ಪಗೆ ಬಿಟ್ರು. ಎಲ್ಲ ಒಂಥರ ಮಾಡೋಕ್ಕೆ ಚಾಲು ಮಾಡಿದರು. ಈಗ ಮನ್ಯಾಗ 28 ಮಂದಿ ಅದೀವಿ. ಇಕ್ಕಬೇಕು ಜೋಡಿ ಆಗದು. ನಮ್ಮ ಹೇಳೋ ಮಾತು ಕೇಳಿಸ್ತಾ ಇದೆ?
ಹಿಂಗೆ ಇನ್ನೂ ಸೊಸೈಟಿ ಒಳಗೆ ಮೆಂಟಾಲಿಟಿ ಇದೆ. ಈಗಲೇ ಮನೆಯೊಳಗಡೆ 28 ಜನ ಇದ್ದೀವಿ, ಇವಳಿಗೆ ಬೇರೆ ದುಡ್ದು ಹಾಕ್ಬೇಕು, ತಂದು ಹಾಕ್ಬೇಕು, ಇವಳೇನು ಬೆಳೆದು ನಮ್ಮನ್ನು ದೊಡ್ಡವ್ರನ್ನ ಮಾಡ್ತಾಳೆ ಅಂತ ಎಲ್ಲರೂ ಮೂದಲಿಸೋದಕ್ಕೆ ಚಾಲು ಮಾಡಿದರು, ಆಡ್ಕೊಳ್ಳೋಕೆ ಚಾಲು ಮಾಡಿದರು. ಆದರೆ ಅವ್ವ ಅಪ್ಪ ಹೆತ್ತ ಮಗು ಭಾಳ ಇಷ್ಟ, ಮುದ್ದು ಮಾಡಿದರು, ಪ್ಯಾಂಪರ್ ಮಾಡಿದರು, ಬೆಳೆಸಿದರು. ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು, 6 ವರ್ಷ ಆಯಿತು. 6 ವರ್ಷ ಆದಮೇಲೆ ಆ ಹುಡುಗಿನ ಶ್ವೇತಾ, ಹರ್ ನೇಮ್ ಇಸ್ ಶ್ವೇತಾ. ಈಗ ಶ್ವೇತಾ ಯಾರು ಅಂತ 10 ನಿಮಿಷ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾಳೆ ಶ್ವೇತಾ. ಆ ಸಣ್ಣ ಹುಡುಗಿ ಶ್ವೇತಾ ಶಾಲೆಗೆ ಹೋಗ್ತೀನಿ ಅಂತ ಮೊದಲನೇ ದಿನ ಮನೆಯಲ್ಲಿದ್ದ ಸಣ್ಣದೊಂದು ಚೀಲ ತೊಗೊಂಡು, ಮೂಲೆಯಲ್ಲಿ ಮುರಿದು ಬಿದ್ದ ಒಂದು ಸಣ್ಣ ಸ್ಲೇಟ್ ತೊಗೊಂಡು, ಅಪ್ಪ ಅಮ್ಮ ಶಾಲೆಗೆ ಹೋಗಿ ಬರ್ತೀನಿ ಅಂತ ನಿಂತಾಗ ಮನೆಯಲ್ಲಿರೋ ಒಬ್ರು ಹೋಗಿ ಬಾ ಅಂತ ಸಪೋರ್ಟ್ ಮಾಡಲಿಲ್ಲವಂತೆ. ನೀನೇನು ಕಲಿತು ದೊಡ್ಡ ಅಂತಾರಲ್ಲ, ನಿಮಗೂ ಎಷ್ಟು ಜನ ಅಂತಿರಂಗಿಲ್ಲ, ಅವ್ರಿಗೆಲ್ಲ ನೀವು ಆನ್ಸರ್ ಕೊಡಬೇಕು. ಮಾತಾಡೆಲ್ಲ ಮಾಡಿ ತೋರಿಸಿ. ಎಲ್ಲರೂ ವಿರೋಧ ಮಾಡಿದರು. ಮತ್ತು ಆಕೆಗೆ ಹೇಳಿದರು, ಹುಡುಗಿ ಏನು ಕಲಿಬೇಕು, ಮನ್ಯಾಗ ಕೆಲಸ ಮಾಡೋದು ಹೆಂಗೆ, ಅಡುಗೆ ಮಾಡೋದು ಹೆಂಗೆ ಅಂತ ಕಲಿಬೇಕು. ಇಷ್ಟು ಗೊತ್ತಿದ್ದರೆ ಸಂಸಾರನ ಚೆನ್ನಾಗಿ ನಿರ್ವಹಣೆ ಮಾಡ್ಬೋದು, ನೀನು ಕಲಿಯೋದು ಬೇಡ ಅಂತ ಮನೆಯಲ್ಲಿ ಎಲ್ಲರೂ ವಿರೋಧ ಮಾಡಿದರೂ ಅಪ್ಪ ಅಲ್ಲ, ಅಪ್ಪ ಅಂದರೆ ಆಕಾಶ, ಅಮ್ಮ ಅಲ್ಲ, ಅಮ್ಮ ಅಂದರೆ ಭೂಮಿ ಮೇಲೆ ನಿಜವಾದ ದೇವರು. ಅವರಿಬ್ಬರು ಪ್ಲ್ಯಾನ್ ಮಾಡಿ, ಡಿಸ್ಕಸ್ ಮಾಡಿ, ಡಿಸೈಡ್ ಮಾಡಿ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಆಕೆನ 1ನೇ ಕ್ಲಾಸಿಗೆ ಸೇರಿಸಿದ್ರು. ಮೊದಲೇ ಮನೆಯೊಳಗೆ ಎಲ್ಲರೂ ಬೇಡ ಅಂತಿದ್ರು, ಈಗ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಯಾರ. ಓಣ್ಯಾಗೆಲ್ಲ ನಿಂತು ಮಾತಾಡೋಕ್ಕೆ ಚಾಲೂ ಮಾಡಿದ್ರು. 100ಕ್ಕೆ 100 ಹುಡುಗಿ ಜೀವನ ಇವ್ರು ಹಾಳು ಮಾಡ್ತಾರೆ ನೋಡ. ನಿಮ್ಮವ್ವಗೂ ನಿಮ್ಮಪ್ಪಗೂ ಹಿಂಗೆ ಭಾಳ ಮಂದಿ ಅಂದಾರ, ನಿಮಗೆ ಕೇಳಿಸಿಲ್ಲ. ನಿಮ್ಮನ್ನೀಗೇನು PUC ಕಳಿಸ್ಯಾರಲ್ಲ, ಕಲ್ಯಾಕ್ಕೆ ಕಳಿಸ್ಯಾರಲ್ಲ, ಓಣ್ಯಾಗ ಊರಾಗ ಜನ ಅಂದಾರ, ಹುಡುಗಿನ ಗೋಕಾಕಿ ಕಳಿಸಿ ಹುಡುಗನ್ನ ಕಲ್ಯಾಕ್ಕೆ ಕಳಿಸಿ ಹಾಳು ಮಾಡಕತ್ತಾರ, ಮದುವೆ ಮಾಡೋದು ಬಿಟ್ಟು ಕೆಲಸಕ್ಕೆ ಕಳಿಸೋದು ಬಿಟ್ಟು ಅಂತ ಅಂದಾರ ನಿಮ್ಮ ಅವ್ವ ಅಪ್ಪಗೆ. ನಿಮ್ಗೆ ಕೇಳಿಸಿಲ್ಲದು. ನೀವು ನಾಳೆ ದೊಡ್ಡ ಸಾಧನೆ ಮಾಡಿ ಹಂಗೆ ಅಂದಾರಲ್ಲ, ಅವ್ರು ನಿಮ್ಮ ಮನೆ ಮುಂದೆ ಬಂದು ನಿಮ್ಮನ್ನು ಭೇಟಿ ಆಗಕ್ಕೆ ಒಂದು 5 ನಿಮಿಷ ಟೈಮ್ ಸಿಗ್ತೈತಿ ಅಂತ ಅಪಾಯಿಂಟ್ಮೆಂಟ್ ಕೇಳಬೇಕು. ಹಂಗೆ ನೀವು ಮಾಡಬೇಕು. ದಟ್ ಈಸ್ ಕಾಲ್ಡ್ ಅಚೀವ್ಮೆಂಟ್. 160 ರೂಪಾಯಿ ಫೀಸ್ ಕಟ್ಟಬೇಕಿತ್ತಂತ ಆ ಹುಡುಗಿದು, ಶ್ವೇತಾಂದು. ಅವ್ರ ಅಪ್ಪನ ಹತ್ರ 10 ರೂಪಾಯಿ ಇರಲಿಲ್ಲ. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಮಕ್ಕಳೇ. ನಮ್ಮ ತಾಯಿ ತಂದೆ ಹತ್ರನೂ ದುಡ್ಡಿದೆ ಅಂತ ಏನು ವಿಚಾರ ಮಾಡಬೇಡಿ. ಈಗೇನು ನೀವು ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಒಳ್ಳೆ ಕಾಲೇಜಲ್ಲಿ ಬಂದು ಕೂತಿದ್ದೀರಲ್ಲ, ಈ ಕಾಲೇಜಿಂದ ಕಡಿಮೆನೋ ಹೆಚ್ಚು ಫೀಸ್ ಕಟ್ಟಬೇಕಾದ್ರೆ ನಿಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಇದು ನಿಮ್ಮ ತಲೆಯೊಳಗಡೆ ಇರಬೇಕು. 160 ರೂಪಾಯಿ ಫೀಸ್ ಕಟ್ಟೋದಕ್ಕೆ ಕಷ್ಟ ಇತ್ತು. ಅಪ್ಪ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ನಡೆಸ್ತಿದ್ದ. 4 ಅಣೆ 8 ಅಣೆ 4 ಅಣೆ 8 ಅಣೆ ಕೂಡಿ 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 ಇಟ್ಟು ಆ ದುಡ್ಡನ್ನೆಲ್ಲ ಕೂಡಿಸಿದ್ದ. ಅದನ್ನೇ ತಗೊಂಡೋಗಿ ಶಾಲೆ ಕಟ್ಟಿದ. ಹುಡುಗಿ ಶಾಲೆ ಕಲಿಯೋಕ್ಕೆ ಚಾಲೂ ಮಾಡಿದರು. ಶಿ ವಾಸ್ ಮೋಸ್ಟ್ ಬ್ರಿಲಿಯಂಟ್ ಗರ್ಲ್ ಆಫ್ ದ ಸ್ಕೂಲ್. ಎಷ್ಟು ಶಾಣೇರಿ ಹುಡುಗಿ. ಸರ್ ಟೀಚರ್ ಮಾಡೋ ಪಾಠನ ಚಾಚು ತಪ್ಪದೆ ಕೇಳ್ತಿದ್ದಳು. ಆಟ ಆಡು ಎಲ್ಲದರೊಳಗೂ ಭಾಗವಹಿಸಿದ್ದಳು. ಮನೆಗೆ ಬಂದು ಅವ್ವ ಅಪ್ಪ ಅಕ್ಕ ತಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಯಾರ್ಯಾರೇನೇನು ಹೇಳ್ತಾರೆ ಎಲ್ಲ ಮಾಡ್ತಿದ್ದಳು. ಹುಡುಗಿ 10th ತಾಲ್ಲೂಕಿಗೆ ಫಸ್ಟ್ ಬಂದಳು. ಅಂದ್ರೆ ನೀವು ಚಪ್ಪಾಳೆ ಹೊಡೆಯೋದು ಹಿಂಗೆ ಏನು ಇಟ್ಟ ಹೊಡಿಬೇಕಂತ ಮಾಡಿರು. ತಾಲ್ಲೂಕಿಗೆ ಫಸ್ಟ್ ಕಂಡ್ರು. ತಾಲ್ಲೂಕಿಗೆ ಹೀಗಾಗಿ ಹುಡುಗಿ ತಾಲ್ಲೂಕಿಗೆ ಫಸ್ಟ್ ಬಂದಳು. ಅವ್ವ ಅಪ್ಪ PUCಗೆ ಸೇರಿಸ್ತೀವಿ ಅಂತ ಡಿಸೈಡ್ ಮಾಡಿದರು. ಮನ್ಯಾಗ ಅನ್ನಕ್ಕೆ ಚಾಲೂ ಮಾಡಿದರು. 16 ಮುಗೀತಲ್ಲ ನಮ್ಮಲ್ಲಿ. 16 ಮುಗಿದ ತಕ್ಷಣ ಅವ್ವ ಅಪ್ಪನಕಿನ್ನ ಓಣ್ಯಾಗಿನ ಮಂದಿ ತಲೆನ ಭಾಳ ಕೆಡ್ತಾವ. ಮತ್ತು ಅಂತ ಮತ್ತು ಅಂದ್ರೆ ಹೆಂಗೆ ಗೊತ್ತೈತಿ ನಿಮ್ಗೆ? ಮತ್ತು ಅಂದ್ರೆ ಯಾವಾಗ ಅಂದಂಗೆ ನಿನ್ನೆ ನಾನು ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೆ, ಹಿಸ್ಟ್ರಿ, ಮಹಾವೀರರ ಜೀವನದ ಬಗ್ಗೆ. ಮಹಾವೀರರು ತಮ್ಮ 18ನೇ ವಯಸ್ಸಿನಲ್ಲಿ ಯಶೋಧಾಳನ್ನು ವಿವಾಹವಾದರು ಅಂದೆ. ಒಂದೆರಡು ಹುಡುಗರು ಮಾರಿ ಬೆಳ್ಳಗಾದವು. ಯಾಕರು ಅಂದೆ. ಏನು ಬ್ಯಾಡ್ ಲಕ್ ಸರ್ ನಮ್ಮದು ಅಲ್ಲ. ಮತ್ತು ಈ ವಯಸ್ಸಿಗೆ ಇಂಥವ ತಲೆಯಾಗ ಬರ್ತಾವೆ. ನಮ್ಮ ಮದುವೆ ಯಾವಾಗ ಆಕತಿ, ನನಗೆ ಎಂಥ ಹುಡುಗ ಸಿಗ್ತಾನ, ಎಂಥ ಹುಡುಗ ಸಿಗ್ತಾನ, ಏನು ಬರ್ದೈತೋ ಏನೋ ಬರ್ಕೊಳ್ಳೋರು ನಾವೇ ಅಲ್ವಾ. ಚಲೋ ಆಕೆಗೆ PUCಗೆ ಅಡ್ಮಿಷನ್ ಮಾಡಬೇಡಿ ಅಂತಂದರು. ಆದರೂ ಅಪ್ಪ ಅವ್ವ ಕಷ್ಟಪಟ್ಟು PUCಗೆ ಅಡ್ಮಿಷನ್ ಮಾಡಿದರು. ಆಕೆ ಚೆನ್ನಾಗಿ ಓದ್ತಾ ಇದ್ದರು. ಒಂದು ದಿವಸ ಏನಾಗಿತ್ತು, ಆಕೆಗೆ ಒಂದು ಲೆಟ್ರ್ ಬೇಕಾಗಿತ್ತು. ತಹಶೀಲ್ದಾರ್ ಸಿಗ್ನೇಚರ್ ಮಾಡ್ಕೊಂಡಿದ್ದು. ತಾಲೂಕು ಆಫೀಸಿಗೆ ಹೋದರು. ಹೋಗಿ ಕೇಳಿದ್ದು, ಸರ್ ನಾನೊಂದು ಮೊನ್ನೆ ಲೆಟ್ರ್ ಕೊಟ್ಟು ಹೋಗಿದ್ದೆ, ಸಿಗ್ನೇಚರ್ ಆಗಿದೆಯಾ?
ತಾಲೂಕು ಆಫೀಸ್ನಾಗ ಯಾವಾಗ ಕೊಟ್ಟಿದ್ದೆ, ಭಾಳ ಗತ್ತಿಂದ ಮಾತಾಡ್ತಾರೆ. ಯಾರಿಗೆ ಕೊಟ್ಟಿದ್ದೆ, ಏನು ಕೊಟ್ಟಿದ್ದೆ, ಹಿಂಗೆ 1000 ಪ್ರಶ್ನೆ ಕೇಳ್ತಾರೆ. ಒಂದು ಕೆಲಸ ಮಾಡಲ್ಲ, ಎಲ್ಲ ಕಡೆ ಎಲ್ಲ, ಕೆಲವು ಕಡೆ. ಆಮೇಲೆ ಆಕೆ ನಾವು 10-20 ಟೇಬಲ್ ತಿರುಗಾಡಿಸಿದ್ರು. ಆಕೆ ಬುದ್ಧಿವಂತೆ ಇದ್ದಳಲ್ಲ, ಆಕೆ ತಲೆ ಒಳಗಡೆ ವಿಚಾರ ಬಂತು. ಆಕೆ ಕೇಳಿದ್ದು ಒಬ್ಬರನ್ನ, ಅಂಕಲ್ ನಾನೊಂದು ರಿಕ್ವಿಸಿಷನ್ ಕೊಟ್ಟಿದ್ದೀನಿ, ಇನ್ನೂ ಸಿಗ್ನೇಚರ್ ಆಗಿಲ್ಲ, ಯಾರನ್ನು ಕೇಳಿದರೆ ಈ ಸಹಿ ಆಗುತ್ತೆ? ಅವರಂದ್ರು, ನೋಡಮ್ಮ DC ಅಂತ ಒಬ್ರು ಇರ್ತಾರೆ. ಡು ಯು ನೋ DC? ಡೆಪ್ಯೂಟಿ ಕಮಿಷನರ್, ಡಿಸ್ಟ್ರಿಕ್ಟ್ ಆಫೀಸರ್. DC ಅಂತ ಒಬ್ರು ಇರ್ತಾರೆ. ಅವರೇನಾದ್ರು ಅಂತ ಕೆಮ್ಮಿದ್ರೆ ಇವರೆಲ್ಲ ಕುಣ್ಯಾಕೆ ಚಾಲು ಮಾಡ್ತಾರೆ. ಅವರು ಒಂದು ಮಾತು ಹೇಳಿದರೆ ಸಾಕು, ಇವರೆಲ್ಲ ಓಡಾಡಿ ಕೆಲಸ ಮಾಡ್ತಾರೆ. ಹುಡುಗಿ ಸಣ್ಣಕ್ಕೆ ಜಸ್ಟ್ PU ಓದ್ತಾ ಇದ್ದಳು. ಇವ್ರ ಹತ್ರ ಹೋಗಿ ಒದರಾಡಿದಳು. ನೆನಪಿಟ್ಕೊಳ್ಳಿ, ಒನ್ ಫೈನ್ ಡೇ ನಾನು DC ಆಗಿ ಈ ಆಫೀಸಿಗೆ ಬರ್ತೀನಿ. ನಾನು DC ಆಗಿ ಆಫೀಸಿಗೆ ಬಂದಾಗ ನೀವೇನಾದರೂ ನನ್ನ ಕೈಯಲ್ಲಿ ಸಿಕ್ಕರೆ ದೊಡ್ಡ ಪಜೀತಿ ಇದೆ ಅಂದಳು. ಹುಡುಗಿ ಸಣ್ಣೋಳು, ಮಾತು ಭಾಳ ದೊಡ್ಡದು. ಮನೆಗೆ ಹೋದಳು. ಇವರೆಲ್ಲ ನಕ್ಕರು, ಮರೆತು. ಹುಡುಗಿ ಡಿಗ್ರಿ ಸೇರಿಕೊಂಡು ಅದೇ ತಲೆ ಒಳಗಡೆ ಇತ್ತು, DC ಆಗ್ತೀನಿ. ಎಷ್ಟು ಜನ ಹುಡುಗರು ಸಣ್ಣ ವಯಸ್ಸಿನಲ್ಲಿ DC ಆಗ್ತೀನಿ ಅಂದಿರಲ್ಲ. DC ಆಗ್ತೀನಿ ಅಂದವ್ರು ಕೊನೆ ಪಕ್ಷ PC ಆದರೂ ಆಗಬೇಕಲ್ಲ. DC ಅಂದವ್ರು PCನೂ ಆಗಲ್ಲ. PC ಅಂದರೆ ಪೊಲೀಸ್ ಕಾನ್ಸ್ಟೇಬಲ್. ಮತ್ತು ಹೇಳ್ತಾರೆ, ಅಯ್ಯೋ ನನ್ನ ಹಣೆಗೆ ಎಲ್ಲಿ ಬರೆದಿದೆ. ಒಂದು ಪುಸ್ತಕ ಇದೆ, ಅಲ್ಕೆಮಿಸ್ಟ್ ಅಂತ ಒಂದು ಪುಸ್ತಕ ಇದೆ. ಪುಸ್ತಕ ಓದೋ ಹವ್ಯಾಸ ಇಟ್ಕೊಳ್ಳಿ. ಆ ಪುಸ್ತಕದಲ್ಲಿ ಒಂದು ಮಾತಿದೆ, ನೀವು ಯಾವುದೇ ವಿಷಯದ ಬಗ್ಗೆ ಆಕಾಂಕ್ಷೆಯನ್ನು ಹೊಂದಿರುವಾಗ ಸಮಸ್ತ ಜಗತ್ತು ಗುಟ್ಟಾಗಿ ನಿಮ್ಮ ಸಹಾಯಕ್ಕೆ ಬರುತ್ತದೆ. ಏನು ಸ್ಟೇಟ್ಮೆಂಟ್ ಇದು? ನಿಮ್ಮ ತಲೆಯಲ್ಲಿ ಏನಾದರೂ ಆಸೆ ಇದ್ದರೆ, ಪ್ರಾಮಾಣಿಕ ಪ್ರಯತ್ನ ನೀವು ಮಾಡ್ತಾ ಇದ್ದರೆ ಸಮಸ್ತ ಜಗತ್ತು ನಿಮ್ಮ ಸಹಾಯಕ್ಕೆ ಬರುತ್ತೆ. ಪ್ರಯತ್ನ ಬಿಡಬೇಡಿ ಅಂತ. ಆ ಹುಡುಗಿ ಪ್ರಯತ್ನ ಮಾಡ್ತಾ ಇದ್ಳು, ಓದಲು ಮುಳುಗ್ಬಿಟ್ಲು. ಮತ್ತೆ ಹಾಡಿತು ಕೋಗಿಲೆ ಅಂತ AR ಮಣಿಕಾಂತ್ ಅವ್ರದ್ದು ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಈ ಘಟನೆ ಇದೆ, ತಗೊಂಡು ಓದಿ ಅದನ್ನು. ಆ ಹುಡುಗಿ ಓದಲು ಮುಳುಗ್ಬಿಟ್ಲು. ಆಕೆಗೆ ಇಷ್ಟೇ ವಿಚಾರ, ಡಿಗ್ರಿ ಮುಗಿಸ್ಬೇಕು, ಕೆಲಸಕ್ಕೆ ಸೇರಬೇಕು, ಮನೆಯಲ್ಲಿರೋ ಹಣಕಾಸಿನ ಸಮಸ್ಯೆನ ದೂರ ಮಾಡಬೇಕು, ಕೂಲಿ ಮಾಡಿ ಜೀವನನ ಸವೆಸ್ತಾ ಇರೋ ಅಪ್ಪ ಅಮ್ಮನ ರಾಜ ರಾಣಿ ಹಾಗೆ ನೋಡ್ಕೋಬೇಕು. ಏನು ಕನಸರಿ, ಏನು ಆಸೆ ಹುಡುಗಿ. ಅವನು ಅಪ್ಪನ್ನು ರಾಜ ರಾಣಿ ಹಾಗೆ ನೋಡ್ಕೋಬೇಕು ಅಂತ. ಆಮೇಲೆ ಆಕೆದು ಇನ್ನೂ ತುಂಬ ಒಳ್ಳೆಯ ಸ್ಟೇಟ್ಮೆಂಟ್ ನನಗೆ ಇಷ್ಟ ಆಗಿದ್ದು. ಆ ಪುಸ್ತಕದಲ್ಲಿ ಆಕೆ ಬರೀತಾಳೆ, ಹದಿಹರೆಯದಲ್ಲಿ ಎಲ್ಲರನ್ನೂ ಡಿಸ್ಟರ್ಬ್ ಮಾಡುವ ಲವ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಕ್ರಶ್, ಶೋಕಿ ನನ್ನನ್ನು ಬಾಧಿಸಲಿಲ್ಲ. ಶ್ವೇತಾ ಹೇಳಿರೋ ಮಾತಿದು. ಹದಿಹರೆಯದಲ್ಲಿ ಎಲ್ಲರನ್ನೂ ಡಿಸ್ಟರ್ಬ್ ಮಾಡುವ ವಿಷಯಗಳಿವು. ಯಾವುವು? ಲವ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಇನ್ನೂ ಏನೇನೋ ಭಾಳ ಅದಾವ. ಶೋಕಿ, ಮೊನ್ನೆ ಬಹು ಶಟದ ನೋಡಿರಿ ಪೇಪರ್ ಒಳಗಡೆ, ದಿನಕ್ಕೆ 3 ಕುಡಿತಿದ್ದಂತ. ಸ್ಟಿಂಗ್, ಅನಿರುದ್ಧ ಇರಬೇಕಿತ್ತು, ಹೇಳ್ತಿದ್ದೆ ನಾನು. ಡಿವೆನ್ ಅವರಷ್ಟು ದಡ್ರ ಜಗತ್ತಿನಾಗ ಯಾರೂ ಇಲ್ಲ. ಸ್ಟಿಂಗ್ ಒಂದು ಅಡ್ವರ್ಟೈಸ್ಮೆಂಟ್ ಇದೆ ನೋಡಿ. ಸ್ಟಿಂಗ್ ಕುಡೀರಿ, ಸ್ಟ್ರಾಂಗ್ ಆಗಿರಿ. ಸ್ಟ್ರಾಂಗ್ ಏನು ಹಾಕಾನ? ವಾದ. ಏನು ಸ್ಟ್ರಾಂಗ್ ಹಾಕಾನ? ಮನಿ ಮೂರು ನೋಡಿರಿಲ್ಲೋ, ಮೊಬೈಲ್ನಾಗ ಬಂತು. ದಿನಕ್ಕೆ 3 ಸ್ಟಿಂಗ್ ಕುಡ್ದವ. ಈಗ ಟಿಂಗ್ ಅದನ್ನು. ಶೋಕಿ ಅಲ್ಲ ಕಂಡ್ರು ಲೈಫ್ ಅಂದರೆ, ರೆಸ್ಪಾನ್ಸಿಬಿಲಿಟಿ. ಆಮೇಲೆ ನೀವೆಲ್ಲ ತಿಳಿತದೆ ನಿಮಗೆ, ಈ ವಯಸ್ಸಿನಲ್ಲಿ ಭಾಳ ಹುಡುಗರು ಈ ಲವ್, ಬಾಯ್ ಫ್ರೆಂಡು, ಬೆಸ್ಟಿ ಅಲ್ಲಿ ಮನೆಯಾಗ ದುಡ್ದು ಕಾಲಾಗಿನ ಗೆರೆ ಸವದಿರ್ತವೆ. ಅಪ್ಪನು ಒಂದು ದಿವಸ ಅಪ್ಪನ ಬಾಜು ಕುಂಡಲ್ಲ. ಕೆಲಸ ಮಾಡಿ 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 ಬೆನ್ನೆಲ್ಲ ಸವಿತಿರ್ತದೆ. ಒಂದು ದಿವಸ ಅವನ ಬಾಜು ಕೂತು ಬೆನ್ನಾಗ ಕೈ ಆಡಿಸಿ ಆರಾಮದಿ ಅಂತ ಕೇಳಲ್ಲ. ಅವ್ರು ಬೆಸ್ಟಿ ಅಲ್ಲ, ಅವ್ರ ಬೆಸ್ಟ್ ಫ್ರೆಂಡ್ ಅಲ್ಲ. ಈಕಿ PUC ರ್ಯಾಂಕ್ ಆದಮೇಲೆ ಆಕಿ ಫೋನ್ ನಂಬರ್ ಡಿಲೀಟ್ ಮಾಡ್ತಾರೆ. ಟೇಕ್ ಇಟ್ ಸೀರಿಯಸ್. ಗಂಭೀರ ತಗೊಳ್ಳಿ ಮಕ್ಕಳೇ ಈ ವಿಷಯನ. ನಿಮಗಿಂತ ವಯಸ್ಸಿನಾಗ ದೊಡ್ಡವಿರೋದ್ರಿಂದ ತುಂಬ ಕಳಕಳಿಯಿಂದ ಈ ಮಾತು ಹೇಳ್ತಾ ಇದ್ದೀನಿ. ಇಂಥ ಚಿಲ್ಲರೆ ವಿಷಯಕ್ಕೆ ಯಾವತ್ತೂ ತಲೆನ ಕೆಡಿಸ್ಕೋಬೇಡ. ಆ ಹುಡುಗಿ ಎತ್ತಾಳ, ವಯಸ್ಸಿನಾಗ ನಂಗೆ ಅದೇನು ಡಿಸ್ಟರ್ಬ್ ಮಾಡಲಿಲ್ಲ. ನನ್ನ ಪಾಡಿಗೆ ನಾನು ಓದಿದೆ, ಡಿಗ್ರಿ ಮುಗೀತು, IAS ಮಾಡಬೇಕು ಅಂತ ಆಸೆ ಬಂತು. ಏನು ಮಾಡೋದು? ಕೋಚಿಂಗ್ ತೊಗೊಳೋದಕ್ಕೆ ನನ್ನ ಹತ್ರ ಹಣ ಇರಲಿಲ್ಲ. ಡೆಲ್ಲಿಗೆ ಹೋಗಬೇಕು, ಹೈದರಾಬಾದಿಗೆ ಹೋಗಬೇಕು, ದುಡ್ಡು ಬೇಕು, ದುಡ್ಡಿಲ್ಲ. ಅಪ್ಪ ಅಮ್ಮನ ದುಡ್ಡು ಕೇಳೋಕ್ಕೆ ಮನಸ್ಸು ಒಪ್ಪಲಿಲ್ಲ. ಇಷ್ಟು ವರ್ಷ ಕಷ್ಟಪಟ್ಟು ನಾನು ಓದಿಸಿದ್ದಾರೆ, ನಾನೇ ದುಡಿಬೇಕು, ಏನಾದರೂ ಮಾಡಬೇಕು ಅಂತ MBA ಕೋರ್ಸ್ ತೊಗೊಂಡೆ. MBA ಕೋರ್ಸ್ ಮುಗಿಸಿದೆ. ಒಂದು ಕಂಪ್ನಿ ಒಳಗಡೆ, MNC ಕಂಪ್ನಿ ಒಳಗಡೆ ಅಪ್ಲಿಕೇಶನ್ ಹಾಕಿದೆ, ಜಾಬ್ ಸಿಕ್ತು. ಹೋಗಿ ಕೂತ್ಕೊಂಡೆ. ಫಸ್ಟ್ ಡೇ ಕಂಪ್ನಿ ಒಳಗಡೆ, ಮೇಲೆ AC, ಕೆಳಗಡೆ ಸ್ಮೂತ್ ಚೇರು, ಮಸ್ತ್ ಲೈಫ್ ಅನ್ನಿಸ್ತು.
6 ತಿಂಗಳು ಜಾಬ್ ಮಾಡಿದೆ. ಒಂದಿನ ಆಫೀಸರ್ ಅಂತ ಬೆಲ್ ಮಾಡಿ ಆಫೀಸಿಗೆ ನಾನು ಕರೆದಾಗ ಅವಮಾನ ಅನ್ನಿಸ್ತು. ಓ ಮೈ ಗಾಡ್, DC ಆಗಬೇಕು ಅಂತ ಯೋಚನೆ ಮಾಡಿದ ಹುಡುಗಿ ನಾನು ಒಂದು ಆಫೀಸ್ ಕಾರ್ನರ್ ಒಳಗಡೆ ಚೇರ್ ಮೇಲೆ ಕೂತ್ಕೊಂಡು ಯಾರೋ ಮಾಡೋ ಆರ್ಡರ್ನ ಕೆಲಸ ಮಾಡ್ತಾ ಇದ್ದೀನಲ್ಲ, ಛೆ ಬೇಡ ಅಂತ ಒಂದು ಆಫೀಸರ್ಗೆ, ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಒಂದು ಲೆಟ್ರ್ ಬರೆದು ಕೊಟ್ಟಳು. ಆ ಲೆಟ್ರ್ ಒಳಗಡೆ ಆಕೆ ಏನು ಬರೆದಿದ್ದಳು ಅಂದರೆ, ಸರ್ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಯಾಕೆ ಅಂದರೆ ನಾನು DC ಆಗುವವಳಿದ್ದೇನೆ. ವಾಹ್, ಹಿಂಗೆ ಯಾರಾದ್ರೂ ಲೆಟ್ರ್ ಬರೆಯೋಕ್ಕಾಗತ್ತಾ? ಒಂದು ಮೇಡಮ್ ಒಂದು ಲೆಟ್ರ್ ಬರ್ಕೊಡ್ರಿ ಮೇಡಮ್, 10 ವರ್ಷದ ನಂತರ ನಾನು ಇಂಥ ಪೋಸ್ಟ್ನಾಗ ಇರ್ತೀನಿ, ಬರೆದು ಕೊಟ್ಟು ನೋಡ್ರಿ ಗೊತ್ತಾಗತ್ತೆ. ಹಿಂಗೆ ಬರಿಬೇಕಾರೆ ಗುಂಡಿಗೆ ಭಾಳ ಸ್ಟ್ರಾಂಗ್ ಇರಬೇಕು. ಅಳಮ್ ಗುಂಡಿಗಿದ್ದಾಗ ಹಿಂಗೆ ಬರೆಯೋಕೆ ಬರೋದಿಲ್ಲ. ಏನಂತ ಬರೀ ಈಗ ನಾವು ಬರೋಂಗಿಲ್ಲ ಡೈರಿಯಾಗ, ನಾನು ಹಾಗೆ ಆಗುತ್ತೇನೆ ಹೀಗೆ ಆಗುತ್ತೇನೆ, ಡೈರಿಯಾಗ ಪೇಜ್ ಮುಗಿತವೆ, ನಾವೇನು ಆಗಲ್ಲ. ಸೆಕೆಂಡ್ ಇಯರ್ ಮುಗಿತದೆ, ನೆಕ್ಸ್ಟ್ ಸೆಕೆಂಡ್ ಇಯರ್ ಬರ್ತಾರೆ, ಸೆಕೆಂಡ್ ಇಯರ್ ಮುಗಿತದೆ, ನೆಕ್ಸ್ಟ್ ಸೆಕೆಂಡ್ ಇಯರ್ ಬರ್ತಾರೆ. ನಾವು ಊರಾಗ ಹೋಗ್ತೀವಿ, ಕಬ್ಬಿನಿಗೆ ಎಣ್ಣೆ ಕೇಳ್ತೀವಿ, ಯಾರು ಆಳು ಕಡಿಮೆ ಇದ್ದಾರನ ದಂಡಿನವ್ರು ಮೇಡಮ್ ಹಾದ್ಯಾಗ ಹೋಗ್ಬೇಕಾರೆ ಯಾವಾಗ ಸಿಕ್ಕ್ರಂದ್ರೆ ಕೇಳ್ತಾರೆ, ನಿನ್ನ ಎಲ್ಲೇ ನೋಡೇನಿಲ್ಲ ಅಂತ ಅವ್ರು ಅಂತಾರೆ. ಎಲ್ಲರೂ ನೋಡೋಬೇಕವ್ವ, ನಾನು ಬಿಟ್ಬಿಡ್ರಿ ಅಂತ ನಾವು ಅಂತಿರ್ತೀವಿ ಅನ್ನೋದಿಲ್ಲ. ಹಂಗಾಗಬಾರ್ದು ಲೈಫ್. ಆಕೆ ಬರೆದಳು, ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಹೇಳ್ದ, ಹುಚ್ಚಿ ಇಷ್ಟು ದೊಡ್ಡ ಸಂಬಳ ಸಿಗ್ತಾ ಇದೆ, ಇಷ್ಟು ಒಳ್ಳೆ ಪೊಸಿಷನಲ್ಲಿದ್ದೀಯಾ, ರೆಸಿಗ್ನೇಷನ್ ಯಾಕೆ ಕೊಡ್ತೀಯ? ನಿನಗೆ ಗೊತ್ತಾ, IAS ಮಾಡಬೇಕಾದ್ರೆ ಪ್ರತಿ ವರ್ಷ ಲಕ್ಷಾಂತರ ಜನ ಪರೀಕ್ಷೆ ಬರೀತಾರೆ. IAS ಕ್ಯಾಟಗರಿಲಿ ಸೆಲೆಕ್ಟ್ ಮಾಡೋದು ಓನ್ಲಿ 90 ಮೆಂಬರ್ಸ್, 100 ಮೆಂಬರ್ಸ್. ಬಿಟ್ಬಿಡು ಈ ಕನಸನ್ನು. ಆಕೆ ಅವ್ರಿಗೆ ಹೇಳಿದ್ಲು, ಸರ್ ನೀವೇನಂದ್ರಿ, IAS ಕ್ಯಾಟಗರಿಲಿ ಸೆಲೆಕ್ಟ್ ಮಾಡೋದು ಎಷ್ಟು ಜನನ 100 ಜನನ. ಬಾಕಿ ಎಲ್ಲ IRS, IFS, IPS ಇರ್ತಾರೆ. ನೀವು ಆ 100 ಅಂದ್ರಲ್ಲ, ಆ 100 ಒಳಗೆ ನಾನು ಒಬ್ಬಳು, ಡೋಂಟ್ ಡಿಸ್ಟರ್ಬ್ ಮೀ ಅಂತ ಬಂದಳು. ಮನೆಯೊಳಗಡೆ ವಿಷಯ ಗೊತ್ತಾಯಿತು. ಮೊದಲೇ ಇವಳ ಹೆಸರಲ್ಲಿ ಮಾತಾಡ್ತಿದ್ರು, ಈಗ ತುಂಬ ಅವಮಾನ ಮಾಡೋಕ್ಕೆ ಚಾಲು ಮಾಡಿದರು. ಒಳ್ಳೆ ಜಾಬ್ ಬಿಟ್ಟಿದ್ದಾಳೆ, ಇವಳಿಗೇನಾದರೂ ಜವಾಬ್ದಾರಿ ಇದೆಯಾ, ತಂದೆ ತಾಯಿ ಕಷ್ಟ ಗೊತ್ತಿದೆಯಾ, ಲೈಫ್ದು ಏನಾದರೂ ಸೀರಿಯಸ್ನೆಸ್ ಇದೆಯಾ ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡಿದರು. ಆಕೆ ಅಮ್ಮ ಅಪ್ಪನ ಕನ್ವಿನ್ಸ್ ಮಾಡಿ ಕೋಲ್ಕತ್ತಾಕ್ಕೆ ಹೋಗಿ ಒಂದು ಸಣ್ಣ ಬಾಡಿಗೆ ರೂಮ್ ತಗೊಂಡು, ಕೋಚಿಂಗ್ ಹೋಗೋಕ್ಕಾಗಲ್ವಲ್ಲ, ಯಾರ್ಯಾರು IAS ಪಾಸ್ ಮಾಡಿದಾರೋ ಅಂತ ಸೀನಿಯರ್ಸ್ದೆಲ್ಲ ಒಂದು ಲೀಸ್ಟ್ ಮಾಡಿದರು. ಟೈಮ್ ಸಿಕ್ಕಾಗ ಅವ್ರ ಹತ್ರ ಹೋಗಿ ಗೈಡೆನ್ಸ್ ತೊಗೊಂಡು ಸೀರಿಯಸ್ ಆಗಿ ಕೂತ್ಕೊಂಡು ಓದಕ್ಕೆ ಚಾಲೂ ಮಾಡಿದಳು. ಒಂದು ದಿವಸ ಅಪ್ಪ ಫೋನ್ ಮಾಡಿದ, ಮಗಳೇ ನಿನಗೆ ವಯಸ್ಸು 30 ಆಯಿತು ಕಣೆ, ಮದುವೆ ಮಾಡೋದು ಭಾಳ ಕಷ್ಟ. ಮೊದಲೇ ನಾವು ಮಾರ್ವಾಡಿಗಳು, ಈಗ ಮದುವೆ ಆಗದೇ ಇದ್ದರೆ ಮುಂದೆ ಭಾಳ ಕಷ್ಟ. ಆ ಹುಡುಗಿ ಅವ್ರ ಅಪ್ಪಗೊಂದು ಮಾತು ಹೇಳ್ತಾಳೆ, ಎಲ್ಲ ಹುಡುಗಿರು ನೆನ್ಪಿಟ್ಕೊಂಡ್ರು, ನೀವು ಸರಿಯಾದ ದಾರಿಯಲ್ಲಿ ಇದ್ದರೆ ನಿಮ್ಮ ಅಪ್ಪ ಅವ್ವ ನಿಮ್ಮ ಮಾತು ಕೇಳ್ತಾರೆ. ಆ ಹುಡುಗಿ ಅವ್ರ ಅಪ್ಪ ಹೇಳ್ತಾಳೆ, ಅಪ್ಪ ನನಗೀಗ 32ನೇ ವಯಸ್ಸು ಆದಮೇಲೂ ಮದುವೆ ಮಾಡೋದಕ್ಕೆ ಬರುತ್ತೆ, ಆದರೆ 32ನೇ ವಯಸ್ಸಾದಮೇಲೆ IAS ಪರೀಕ್ಷೆ ಬರೆಯೋಕ್ಕೆ ಬರಲ್ಲ. ಗಿವ್ ಮಿ ಎ ಚಾನ್ಸ್, ಐ ವಿಲ್ ಶೋ ಯು ವಾಟ್ಸ್ ಯುವರ್ ಡಾಟರ್. ನಂಗೆ ಒಂದು ಚಾನ್ಸ್ ಕೊಡು, ನಿನ್ನ ಮಗಳು ಅಂದರೆ ಏನು ಅಂತ ತೋರಿಸ್ತೀನಿ ಅಂದಳು. ಹುಡುಗಿ ಓದಿದಳು. 2013ನೇ ಇಸ್ವಿ ಒಳಗಡೆ, ಬಡಿರ್ ಜೋರ ಚಪ್ಪಾಳೆ ಮೇಡಮ್ ಒಬ್ಬರು ಹೇಳಿದ್ದಾರೆ. ಹುಡುಗಿ ಚೆನ್ನಾಗಿ ಓದಿದಳು. 2013ರಲ್ಲಿ ಎಕ್ಸಾಮ್ ಬರೆದಳು, UPSC ಎಕ್ಸಾಮ್. 497ನೇ ರ್ಯಾಂಕ್. ಅಷ್ಟು ಲಕ್ಷ ಮಂದಿಯೊಳಗಡೆ ಭದ್ರೇಶ್ವರ ಅನ್ನೋ ಸಣ್ಣ ಹಳ್ಳಿಯ ಬಡವರ ಮನೆಯ ಹುಡುಗಿ, ಓದೋದೇ ಬೇಡ ಅಂತ ಎಲ್ಲ ತಿರಸ್ಕಾರ ಮಾಡಿದ ಒಬ್ಬ ಹುಡುಗಿ 497ನೇ ರ್ಯಾಂಕ್ ಬಂದಳು. ಗೌರ್ನಮೆಂಟ್ ಆಫ್ ಇಂಡಿಯಾದವರು ಆಕೆಗೆ IRS, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಪೋಸ್ಟ್ ಕೊಟ್ಟು ಆಫೀಸರ್. ಆಕೆನ ಕರ್ಕೊಂಡು ಹೋದಕ್ಕೆ ಒಂದು ಗಾಡಿ ಬರ್ತಿತ್ತು, ಗಾಡಿ ಒಳಗಡೆ ಕೂಡಿಸೋದಕ್ಕೆ ಒಬ್ಬ ಆಳು, ಬಾಗಿಲು ತೆಗೆಯೋದಕ್ಕೆ ಒಬ್ಬ ಆಳು. ಆದರೂ ಆಕೆ ತಲೆಯೊಳಗಡೆ ಆ ಪೋಸ್ಟ್ ಬೇಡ ಅಂತ ಅನಿಸ್ತು. ಅಗೇನ್ ಇನ್ ದ ಇಯರ್ ಆಫ್ 2014 ಮತ್ತೆ ಆಕೆ ಬರೆದಳು. ಆ ವರ್ಷ 10 ಮಾರ್ಕ್ಸ್ ಒಳಗಡೆ IAS ಕ್ಯಾಟಗರಿ ಮಿಸ್ ಆಯಿತು. ಶಿ ಬಿಕಮ್ IPS ಆಫೀಸರ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಮದಕರಿ ಪಿಕ್ಚರ್ ನೋಡಿರಿ, ಹಂಗಲ್ರಿ. IPS ಆಫೀಸರ್ ಆದಳು. ಜಿಲ್ಲೆ ಜವಾಬ್ದಾರಿ ಹೆಗಲ ಮೇಲೆ ಇದೆ, ಹಗಲು ರಾತ್ರಿ ಕೆಲಸ ಮಾಡಬೇಕು. ಆದರೆ ಎದೆಯೊಳಗಡೆ ಇದ್ದ ಕನಸನ್ನು ಹುಡುಗಿ ಸಾಯೋದಕ್ಕೆ ಬಿಟ್ಟಿರಲಿಲ್ಲ. ಆಕೆ ಹೇಳ್ತಾಳೆ, ಶ್ವೇತಾ ಅಗರ್ವಾಲ್, ನಾನು IPS ಆಫೀಸರ್ ಜಾಬ್ ಮಾಡ್ತಾ ಪ್ರತಿದಿನ 9 ಗಂಟೆಗಳ ಕಾಲ ಅಭ್ಯಾಸ ಮಾಡ್ತಾ ಇದ್ದೆ. ಹೋಗಿ ಮನೆಯಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ದೆಲ್ಲ ರೀಡಿಂಗ್ ಅವರ್ಸ್ ಎಷ್ಟಿದೆ ಅಂತ, ಓದು ಬರಹ ಎಷ್ಟೆಷ್ಟು ತಾಸು ಮಾಡ್ತೀರಿ ಅಂತ.
ಭಾಳ ಜನ ಹುಡುಗರು ಹುಡುಗಿಯರು ಮೊಬೈಲ್ನ್ಯಾಗ ಕಳೆಯೋಷ್ಟು ಹೊತ್ತು ಪುಸ್ತಕದಾಗ ಕಳೆಯಲ್ಲ. ಮೊಬೈಲ್ನ್ಯಾಗ ಕಳೆಯೋಷ್ಟು ಹೊತ್ತು ಪುಸ್ತಕದಾಗ ಕಳೆದು ಬಿಟ್ಟಿದ್ರೆ ಹೊತ್ತಿಗೆ ನಮ್ಮನ್ನು ಎತ್ತಿ ಮೆರೆಸ್ತಾ ಇದ್ರು ಸಮಾಜದೊಳಗಡೆ. ವಿ ಆರ್ ಫೂಲ್ಸ್. ಏನೂ ಪ್ರಯೋಜನ ಇರಲಾರ್ದ ವಿಷಯಗಳಲ್ಲಿ ತಾಸು ಗಟ್ಟಲೆ ಕಳೀತೀವಿ. ಪುಸ್ತಕ ಓದಲ್ಲ, ಬರೆಯಲ್ಲ, ಕ್ವೆಶನ್ ಬ್ಯಾಂಕ್ ನೋಡಲ್ಲ, ಕ್ವೆಶನ್ ಪೇಪರ್ಸ್ ನೋಡಲ್ಲ. 9 ತಾಸು ಓದ್ತಾ ಇದ್ದಳು. 2015 ಇಸ್ವಿ IAS ಎಕ್ಸಾಮ್ ಬರೆದಳು. ಇಂಟ್ರ್ಯೂ ಆಯಿತು, ಎಲ್ಲ ಆಯಿತು. ಆಕೆ IAS ಆಫೀಸರ್ ಅಲ್ಲ, ವಾರಣಾಸಿ ಒಳಗಡೆ ಕುಂಭಮೇಳ ನಡೆದಿತ್ತಂತೆ. ಈಕೆನ ಅಲ್ಲಿ ಆಫೀಸರ್ ಅಂತ ಡೆಪ್ಯೂಟ್ ಮಾಡಿದ್ರಂತೆ. ಫ್ರೆಂಡ್ಸ್ ಜೊತೆ, ಆಫೀಸರ್ಸ್ ಜೊತೆ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದಾಳೆ. ಫ್ಲೈಟ್ ಹತ್ತಿ ಕೂತಿದ್ದಾಳೆ. ಫ್ರೆಂಡ್ದೊಂದು ಫೋನ್ ಬಂತು. ಫ್ರೆಂಡ್ ಫೋನ್ ಮಾಡಿ ಹೇಳಿದರು, ಶ್ವೇತಾ, ಹ್ಯಾವ್ ಸೀನ್ ನ್ಯೂಸ್ ಪೇಪರ್? ಶ್ವೇತಾಗ ನ್ಯೂಸ್ ಪೇಪರ್ ನೋಡೋದಕ್ಕೆ ಎಲ್ಲಿ ಟೈಮ್ ಇದೆ? ಅಲ್ಲಿ ಬಂದೋಬಸ್ತಿ ಮಾಡಬೇಕಲ್ಲ. ಸಾರಿ, ನೋಡಲಿಲ್ಲ. ಶ್ವೇತಾ, ವಾಟ್ ಎ ಗುಡ್ ನ್ಯೂಸ್. ನಾವ್ ಯು ಗಾಟ್ 19th ರ್ಯಾಂಕ್. ದೇಶಕ್ಕೆ 19ನೇ ರ್ಯಾಂಕ್. ಶ್ವೇತಾಗೆ ಎಷ್ಟು ಖುಷಿಯಾಗಿರಬೇಕು. ಅಷ್ಟು ಖುಷಿಯಾದಾಗ ಶ್ವೇತಾಗೆ ಮೊಟ್ಟ ಮೊದಲು ನೆನಪಾದ ವ್ಯಕ್ತಿ ಅವರ ಅಪ್ಪ. 160 ರೂಪಾಯಿ ಕೂಡಿಸೋದಕ್ಕಾಗಿ ವರುಷಗಟ್ಟಲೆ ದುಡಿದು ನನ್ನ ಮಗಳು ಬೆಳೀಬೇಕು ಅಂತ ಕನಸು ಕಂಡ ಅಪ್ಪನಿಗೆ ಶ್ವೇತಾ ಫೋನ್ ಮಾಡ್ತಾಳೆ. ಅಪ್ಪ, ಡು ಯು ನೋ ಹೂ ಇಸ್ ಶ್ವೇತಾ? ನಾವು ಶ್ವೇತಾ ಈಸ್ ನಾಟ್ IRS ಆಫೀಸರ್, ಶ್ವೇತಾ ಈಸ್ ನಾಟ್ IPS ಆಫೀಸರ್. ಆಕೆ ಹೇಳಿದ ಆಕೆ ಭಾಷೆಯಲ್ಲಿ, ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ನಾವು ಶ್ವೇತಾ ಈಸ್ ಆ್ಯನ್ IAS ಆಫೀಸರ್. ಶ್ವೇತಾ ಅವ್ರ ಅಪ್ಪ ಹೇಳ್ತಾಳೆ, ಅಪ್ಪ ನಿಂಗೆ ಹೇಳಿದ್ನಲ್ಲ ನಿನ್ನ ಹೆಸರಿಗೆ ಕಪ್ಪು ಚುಕ್ಕೆ ತರೋ ಕೆಲಸ ಮಾಡೋದಿಲ್ಲ ಅಂತ. ನಾನು ಈ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಪ್ಪ, ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನನ್ನ ಆಫೀಸಿಗೆ ಹೋದಾಗ ಫಸ್ಟ್ ಡೇ ನಿನ್ನನ್ನು ಚೇರಲ್ಲಿ ಕೂಡಿಸ್ತೀನಿ ಅಂತ ಶ್ವೇತಾ ಹೇಳ್ತಾಳೆ. ನಾವು ಶಿ ಈಸ್ ವರ್ಕಿಂಗ್ ಎಸ್ ಎ ಕಮಿಷನ್. ಸುಮ್ಮನೆ ಒಂದ್ಸರಿ ಕಥೆನ ಗ್ಲಾನ್ಸ್ ಮಾಡಿ. ಭದ್ರೇಶ್ವರ ಅನ್ನೋ ಹಳ್ಳಿಯಲ್ಲಿ 28 ಮಂದಿ ಇದ್ದ ಕುಟುಂಬದಲ್ಲಿ ಇದ್ದ ಸಣ್ಣ ಹುಡುಗಿ ಶ್ವೇತಾ. ಸಣ್ಣವಳಿದ್ದಾಗ ಎದೆಯಲ್ಲಿ ಹುಟ್ಟಿಸಿಕೊಂಡ ಕನಸನ್ನು ಬೆನ್ನು ಹತ್ತಿದ ರೀತಿನ ನೀವು ನೋಡಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕನಸು ಕಾಣೋದು ಮುಖ್ಯ ಅಲ್ಲ, ಕನಸನ್ನ ಬೆನ್ನು ಹತ್ತಬೇಕು. ಕನ್ಸಿಸ್ಟೆನ್ಸಿ, ದಟ್ ಈಸ್ ಕಾಲ್ಡ್ ಕನ್ಸಿಸ್ಟೆನ್ಸಿ, ರೆಗ್ಯುಲಾರಿಟಿ. ನಿರಂತರವಾಗಿ ಯಾರು ಪ್ರಯತ್ನ ಮಾಡ್ತಾರೋ ಅವ್ರು ಎಷ್ಟು ಬೇಕಾದಷ್ಟು ಎತ್ತರಕ್ಕೆ ಇರ್ತಾರೆ ಅನ್ನೋದಕ್ಕೆ ಶ್ವೇತಾ ಅಗರ್ವಾಲೆ ಸಾಕ್ಷಿ. ಇಂಥ ಪ್ರತಿ ವರ್ಷ IAS ಪರೀಕ್ಷೆ ನಡೆದಾಗಲೂ 30, 40, 50, 60, 70 ಜನ ಇಂಥವ್ರು ಸಿಗ್ತಾರೆ. ಮೊನ್ನೆ ಕರ್ನಾಟಕದವರೊಬ್ಬರು ಭಾರತ ದೇಶಕ್ಕೆ 53ನೇ ರ್ಯಾಂಕ್ ಬಂದರು, ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಇದ್ದರು. ಕಿರಣ್ ಕಮ್ತೆ ಅಂತ. ಹತ್ತಿರವಾಟದವ್ರು ನೋಡಿದ್ದೀರಾ? ಯಾವಾಗಾದ್ರೂ ಸಿಕ್ಕರೆ ಅವ್ರ ಕತೆ ಕೇಳಿ. ಸುಮ್ಮನೆ ಅವ್ರದ್ದು ಸ್ಮಾಲ್ ಲೈಫ್ ನಡೆದ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ರಿಸಲ್ಟ್ ಬಂತು, ಭಾಳ ದೊಡ್ಡ ಖುಷಿ ಆಯಿತು. ಅವರಪ್ಪ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್, ನಿಡ್ಸೋಶಿ ಮಠದ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್. ಅವರು ಕೂಡ ಗೌರ್ಮೆಂಟ್ ಜಾಬಲ್ಲಿದ್ದಾರೆ. 6 ಸರಿ ಪರೀಕ್ಷೆ ಬರೆದಿದ್ರು. ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರಂತೆ, ನಿನಗೆ ನಾವು ಪೇಮೆಂಟೇ ಕೊಡಲ್ಲ, ಪೇಮೆಂಟ್ ಯಾರಿಗೆ ಬೇಕು, ನನ್ನ ಕನಸು ದೊಡ್ಡದಿದೆ ಅಂತ ಲೀವ್ ವಿತೌಟ್ ಪೇಮೆಂಟ್ ಹೋಗಿದ್ರಂತೆ ಡೆಲ್ಲಿಗೆ ಓದೋದಕ್ಕೆ. ಎಕ್ಸಾಮ್ ಬರೆದು ಬಂದರು, ರಿಸಲ್ಟ್ ಬಂತು, ರ್ಯಾಂಕ್ ಬಂತು, IAS ಆಫೀಸರ್. ಈಗ ಮೊನ್ನೆ ಒಂದು ಗುಡ್ ನ್ಯೂಸ್, ಅವರು ಕರ್ನಾಟಕ ಕೆಡರ್ ಒಳಗಡೆ ಅಪಾಯಿಂಟ್ ಆಗಿದ್ದಾರೆ. DC ಆಗ್ತಾರೆ. ಈಗ ಸದ್ಯ ಕರ್ನಾಟಕದ DC ಆಗ್ತಾರೆ. ಅವತ್ತು ತುಂಬ ಜನ ಮನೆಗೆ ಬಂದರು. ಯಾರು ಬೇಳೆ ತಂದರು, ಸ್ವೀಟ್ ತಂದರು, ಹಾರ ತಂದರು, ತುರಾಯಿ ತಂದರು, ಬೊಕ್ಕೆ ತಂದರು, ಶಾಲ್ ತಂದರು, ಎಲ್ಲ ತಂದರು, ಹಾಕಿದ್ರು, ಖುಷಿಪಟ್ಟರು, ಎಲ್ಲ ಆಯಿತು. ಇಟ್ ವಾಸ್ 12 o'clock, 12 ಗಂಟೆ ರಾತ್ರಿ. ಎಲ್ಲರೂ ಮನೆಗೆ ಹೋದರು. ಅವರಪ್ಪ, ಅವರವ್ವ, ಅವರು 3 ಜನ ಮನೆಯೊಳಗಡೆ. ಅವರವ್ವ ಅಂದ್ರಂತೆ, ಏನ್ರಿ ನಾವು ಒಂದು ಸರಿ ಹಿಂದೆ ಹೋಗಿ ಬರೋಣ, ಹಳೆ ನೆನಪಿಗೆ ಹೋಗಿ ಬರೋಣ. ಏನು ಮಾಡೋಣ, ಇವತ್ತು ಹಾಲ್ ಒಳಗಡೆ 3 ಜನ ಮಲ್ಕೊಳ್ಳೋಣ. ನೀವು ಆ ಕಡೆ ಮಲ್ಕೊಡ್ರಿ, ನಾ ಈ ಕಡೆ ಮಲ್ಕೋತೀನಿ, ನಡು ಕಿರಣ್ ಮಲಗಿಸ್ಕೊಳ್ಳೋಣ. ಅಪ್ಪ ಅಮ್ಮ ಎಷ್ಟು ಕನಸಿಟ್ಕೊಂಡಿರ್ತಾರೆ ಗೊತ್ತಾ? ನಮ್ಮ ತಾಯಿ ತಂದೆ ನಮ್ಮ ಮೇಲೆ ಎಷ್ಟು ಕನಸಿಟ್ಕೊಂಡಿರ್ತಾರೆ ಅಂತ ಗೊತ್ತಾದ್ರೆ ಸಾಕು, ನಾವು ಯಾರೂ ತಪ್ಪು ಮಾಡಲ್ಲ. ನಮಗೆ ಆ ಕಾಳಜಿನೇ ಇರಲ್ಲ. ಸರಿ, ಆ ಕಡೆ ಸರ್, ಈ ಕಡೆ ಅವ್ವಾರ ನಡುವೆ IAS ಆಫೀಸರ್ ಕಿರಣ್ ಕಮ್ತೆ 3 ಮಕ್ಕೊಂಡಾರ. ಇಟ್ ವಾಸ್ 1 o'clock, ರಾತ್ರಿ 1 ಗಂಟೆ. ಅವರಪ್ಪ ಹೇಳಿದ ಮಾತಿದ್ದು ನನಗೆ. ಒಂದು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ವಿ, ಕಾರಲ್ಲಿ ಹೇಳಿದ್ರು, ಸಾವಕಾಶ ಕೈ ಆಡಿಸ್ಕೋತ, ಅಲ್ಲ ಸಾವಕಾಶ ತಲೆ ಮೇಲೆ ಕೈ ಆಡಿಸ್ಕೋತ, ಮುಖದ ಮೇಲೆ ಕೈ ಆಡಿಸ್ಕೋತ, ಬೆನ್ನ ಮೇಲೆ ಕೈ ಆಡಿಸ್ಕೋತ ಹಿಂಗೆ ಬಂದ್ರೆ ಪೃಷ್ಠದ ಭಾಗಕ್ಕೆ ಕಿರಣ್ ಕಮ್ತೆಯವರ ಪೃಷ್ಠದ ಭಾಗದ ಚರ್ಮ ಆನೆ ಚರ್ಮದ ಹಾಗೆ ದಪ್ಪ ಆಗಿತ್ತಂತೆ. ಅದರ ಅರ್ಥ ಏನು ಹೇಳಿ? ಎಷ್ಟು ತಾಸುಗಳು ಆ ಹುಡುಗ ಕೂತು ಓದಿರಬೇಕು ಹೇಳಿ. ನೆಲ ಬಿಟ್ಟು ಹೊರಗೆ ಬಂದಿಲ್ಲ. ಕಿರಣ್ ಕಮ್ತೆ ಸರ್ಕಾರಿ ನೌಕರ ಆಗಿದ್ದರೂ, ಅಪ್ಪ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದರೂ
ಒಂದೇ ಒಂದು ದಿನ ಸ್ಕ್ರೀನ್ ಟಚ್ ಮೊಬೈಲ್ ಯೂಸ್ ಮಾಡಬೇಕು. 12 ತಾಸು, 13 ತಾಸು, 14 ತಾಸು ಓದಿ 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 ನಾವು ಈಸ್ ಆಫೀಸರ್. ಬರೀ ಆಫೀಸರ್ ಅಲ್ಲ, ಇಡೀ ಭಾರತದ ಹಿಸ್ಟರಿ ಒಳಗಡೆ ಪೊಲಿಟಿಕಲ್ ಸೈನ್ಸ್ನ ಮೇಜರ್ ಸಬ್ಜೆಕ್ಟ್ ತಗೊಂಡು ಇಂಟ್ರೂನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರು ಒನ್ ಆಫ್ ದಿ ಬೆಸ್ಟ್ ಕ್ಯಾಂಡಿಡೇಟ್ ಇಸ್ ಕಿರಣ್ ಕಂತೆ. ಪ್ರೀತಿಯ ಸೋದರ ಸೋದರಿಯರೇ, ಗಂಭೀರವಾಗಿ ಈ ವಿಷಯಗಳನ್ನು ತೆಗೆದುಕೊಳ್ಳಿ. ನಿಮ್ಮ ತಲೆಯಲ್ಲಿ ಮನಸ್ಸಿನಲ್ಲಿ ಇರೋ ಕನಸುಗಳನ್ನು ಯಾವ ಕಾರಣಕ್ಕೂ ನಾಶ ಆಗೋದಕ್ಕೆ ಬಿಡಬಾರ್ದು. ಯಾಕೆ ಅಂದರೆ ನಿಮ್ಮ ಕನಸು ನನಸಾಗೋದ್ರ ಹಿಂದೆ ನಿಮ್ಮ ತಾಯಿ ತಂದೆಯ ಆಶಯಗಳಿರ್ತವೆ. ನಿಮ್ಮ ತಾಯಿ ತಂದೆ ಜಾತಕ ಪಕ್ಷಿ ಹಾಗೆ ಕಾಯ್ತಾ ಇದ್ದಾರೆ. ನನ್ನ ಮಗ ಬರ್ತಾನೆ, ಒಂದು ಒಳ್ಳೆಯ ಸುದ್ದಿ ತರ್ತಾನೆ, ನನ್ನ ಹೆಸರನ್ನ ಶೈನ್ ಮಾಡ್ತಾನೆ. ಆದ್ದರಿಂದ ಒಂದು 4-6 ಮಾತು ಹೇಳ್ತೇನೆ, ಗಂಭೀರವಾಗಿ ನೆನ್ಪಿಟ್ಕೊಳ್ಳಿ. ಯಾವಾಗಲೂ ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಯಾರು ಏನು ಬೇಕಾದರೂ ಅನ್ನಲಿ. ಇನ್ನು ಕೆಲವರು ಇರ್ತಾರೆ, ದೇವರು ಬಂದರೂ ನೀನು ಉದ್ಧಾರ ಆಗೋದಿಲ್ಲ ಅಂತಾರೆ. ಅನ್ನಲಿ, ಹೋಗಲಿ. ನಮ್ಮನ್ನು ಉದ್ಧಾರ ಮಾಡೋರು ಯಾರು? ನಾವು. ನಮ್ಮ ಮೇಲೆ ನಮ್ಮ ನಂಬಿಕೆ ಇರಬೇಕು. ಎರಡನೇದು, ನಿರಂತರವಾಗಿ ಅಧ್ಯಯನ ಮಾಡಬೇಕು. ಪುಸ್ತಕಗಳನ್ನು, ಜೀವನ ಚರಿತ್ರೆಗಳನ್ನು, ಕಥೆಗಳನ್ನು, ಸೋತವರ ಚರಿತ್ರೆಗಳನ್ನು ಓದೋದು ರೂಢಿ ಮಾಡ್ಕೊಳ್ಳಿ. ನೆಕ್ಸ್ಟ್, ಮುಂದೂಡುವ ಪ್ರವೃತ್ತಿಯನ್ನು ಬಿಟ್ಟು ಬಿಡಬೇಕು. ಮುಂದೂಡುವ ಪ್ರವೃತ್ತಿ ಅಂದರೆ ಪ್ರೋಕ್ರಾಸ್ಟಿನೇಷನ್. ಭಾಳ ಮಂದಿ ನಾಳೆ ಓದಿದ್ರಾಯ್ತು, ನಾಡಿದ್ದು ಓದಿರೋದು ಆಯಿತು ಅಂತಾರಲ್ಲ, ದಟ್ ಈಸ್ ಮೋಸ್ಟ್ ಡೇಂಜರ್. ಪ್ರೋಕ್ರಾಸ್ಟಿನೇಷನ್ ಈಸ್ ದ ಥೀಫ್ ಆಫ್ ಟೈಮ್. ಆಮೇಲೆ ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೋಬೇಡಿ. ಭಾಗ್ಯನೇ, ಹೇಮಾನೇ, ಸಂಜನನೇ, ಅನಿರುದ್ಧೆ. ಈಗ ಅನಿರುದ್ಧ ನಂಗೆ ಇನ್ಶರ್ಟ್ ಮಾಡ್ಕೊಂಡು ಹೋದ್ರೆ ನೀವೇನು ಎದ್ದು ನಿಂತು ನಂಗೆ ಚಪ್ಪಾಳೆ ತರ್ತೀರಿ? ನಾ ಹಿಂಗೆ, ಅವ್ರು ಹಂಗೆ. ದೇವರು ಅವ್ರೊಳಗೆ ಹೆಂಗೆ ಭಿನ್ನ ಸಾಮರ್ಥ್ಯ ಇಟ್ಟನು, ಹಂಗೆ ನಮ್ಮೊಳಗೂ ಒಂದು ಸಾಮರ್ಥ್ಯ ಇಟ್ಟಿರ್ತಾನೆ. ನೆವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಸಣ್ಣ ಸೋಲುಗಳಿಗೆ ಯಾವ ಕಾರಣಕ್ಕೂ ಅಂಜಬೇಡಿ. ಪ್ರಪಂಚ ತುಂಬ ವಿಶಾಲವಾಗಿದೆ. ಭವಿಷ್ಯ ನಿಮ್ಮನ್ನು ಕೈ ಮಾಡಿ ಕರೀತಾ ಇದೆ. ನಿಮ್ಮ ಸಾಮರ್ಥ್ಯನ ಗುರುತಿಸ್ಕೊಳ್ಳಿ, ಚೆನ್ನಾಗಿ ಅಧ್ಯಯನ ಮಾಡಿ. ಒನ್ ಫೈನ್ ಡೇ ನಿಮ್ಮ ಊರಿಗೆ, ನಿಮ್ಮ ಮನೆಗೆ, ನಿಮ್ಮ ಅಪ್ಪ ಅಮ್ಮ ಮತ್ತು ನಿಮ್ಮನ್ನು ಗೌರವಿಸೋದಕ್ಕೆ ನಿಮ್ಮ ಕಾಲೇಜಿನವ್ರು ಬರಬೇಕು. ಹಾಗೆ ನೀವು ಆಗಬೇಕು ಅನ್ನೋದೇ ನನ್ನ ಆಶಯ. ಭಾಳ ಸಂತೋಷ ಆಯಿತು. ನಿಮ್ಮ ಪ್ರಿನ್ಸಿಪಲ್ ಮೇಡಮ್ ಹೋದ ವರ್ಷವೇ ನನಗೆ ಬರಬೇಕು ಅಂತ ಕರೆದ್ರು. ಆದರೆ ನನಗೂ ಬೇರೆ ಬೇರೆ ಕೆಲಸ ಕಾರ್ಯಗಳಿರೋದ್ರಿಂದ, ನಾನು ಸರ್ಕಾರಿ ಸೇವಕನಾಗಿರೋದ್ರಿಂದ ಬರೋದಕ್ಕಾಗಿರಲಿಲ್ಲ. ಮೊನ್ನೆ ಅವರು ಫೋನ್ ಮಾಡಿ, ಸರ್ ತಾವು ದಯಮಾಡಿ ಬರಬೇಕು, ನಮ್ಮ ಮಕ್ಕಳಿಗೆ ಪ್ರೇರೇಪಣೆ ಮಾಡಬೇಕು ಅಂತ ಹೇಳಿದರು. ನಾನು ಈ ಸಂಸ್ಥೆಯಲ್ಲಿ ತುಂಬ ಸರಿ ಬಂದಿದ್ದೀನಿ. ಈ ಹಾಲ್ನಲ್ಲೇ ಇದು ನಂದು 2ನೇ ಭಾಷಣ. ಒಂದು ಸರಿ B.Ed ಹುಡುಗರಿಗೆ ಭಾಷಣ ಮಾಡಲಿಕ್ಕೆ ಬಂದಿದ್ದೆ. ನಿಮ್ಮ ಕಾಲೇಜದ ಕೆಳಗಡೆ ಒಂದು ಫ್ಲೋರ್ ಇದೆ, ಅಲ್ಲಿ ಒಮ್ಮೆ ಹೈಸ್ಕೂಲ್ ಮಕ್ಕಳಿಗೆ ಭಾಷಣ ಮಾಡೋಕ್ಕೆ ಬಂದಿದ್ದೆ. ನಾನು ಬಂದೆ, ಭಾಷಣ ಮಾಡಿದೆ, ಚೆಂದ ಆಯಿತು ಅನ್ನೋದಷ್ಟೇ ಆಗಬಾರ್ದು. ನಾನು ಹೇಳಿರೋ ಮಾತು ನಿಮ್ಮ ಎದೆಯೊಳಗಡೆ ಶಾಸನ ಆಗಬೇಕು. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಇವತ್ತು ಡಿಸೈಡ್ ಮಾಡಿ, ಈಗ ಡಿಸೈಡ್ ಮಾಡಿ ನನ್ನ ಲೈಫ್ ಏನಾಗಬೇಕು ಅಂತ. ನೀವು ಡಿಸೈಡ್ ಮಾಡಬೇಕು, ನೀವೇ ಕೆಲಸ ಮಾಡಬೇಕು. ನೋ ಒನ್ ಈಸ್ ದೇರ್ ಟು ಹೆಲ್ಪ್ ಯು ಇನ್ ದಿಸ್ ವರ್ಲ್ಡ್. ಯಾರು ನಿಮ್ಗೆ ಸಹಾಯ ಮಾಡಲ್ಲ. ತಾಯಿ ತಂದೆ ಅನುಕೂಲ ಕೊಡ್ಬೋದು, ಟೀಚರ್ಸು ಫ್ರೆಂಡ್ಸು ಸಪೋರ್ಟ್ ಮಾಡ್ಬೋದು. ವರ್ಕ್ ಮಾಡಬೇಕಾಗಿರೋರು ನಾವೇ. ಮತ್ತು ಬಾಲಿಶ ವಿಷಯಗಳನ್ನು ದಯಮಾಡಿ ತ್ಯಾಗ ಮಾಡಬೇಕು. ಬಾಲಿಶ ವಿಷಯಗಳು ಅಂದರೆ ಈ ಮೊಬೈಲು, ಎನರ್ಜಿ ಸಕ್ಕರ್ಸ್ ಅಂತಾರೆ ಅವನು. ಈ ಮೊಬೈಲು, ವಾಟ್ಸಪ್ಪು, ಚಾಟಿಂಗು, ಟ್ವಿಟ್ಟರು, ಇನ್ನೊಂದು ಯಾವುದೇ ಇದೆಯಲ್ಲ, ಇನ್ನು ನಿಮಗೇನು ಗೊತ್ತಾಯಿತು? ನೀವು ಅದೀರಿ ಅಂತ ಗೊತ್ತಾಯಿತು. ಅಂಥವೆಲ್ಲ ಏನು ಪ್ರಯೋಜನ ಇಲ್ಲ. ಈಗ ನೀವು ಅದರಲ್ಲೇ ಫ್ಯೂಚರ್ ನೋಡೋ ಹಾಗಿದ್ರೆ ಗೋದೇರು, ಅದರಲ್ಲೇ ಫ್ಯೂಚರ್ನ ನೋಡೋ ಹಾಗಿದ್ರೆ ಗೋದೇರು. ಅದರ್ವೈಸ್ ಡ್ರಾಪ್ ಇಟ್, ಬಿಟ್ಬಿಡಿ ಅದನ್ನು. ನೀವು ಇನ್ಸ್ಟಾಗ್ರಾಮಲ್ಲಿ ಬರಬೇಕು, ನೀವು ಇನ್ಸ್ಟಾಗ್ರಾಮಲ್ಲಿ ಹುಡುಕಬಾರ್ದು. ಮತ್ತು ಟಿ ವಿ ಮತ್ತು ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋದು, ಇಂಥದ್ದೆಲ್ಲ ಸ್ವಲ್ಪ ನಿಮಗೆಲ್ಲ ತಿಳುವಳಿಕೆ ಇದೆ, ವಿಚ್ ಈಸ್ ಗುಡ್, ವಿಚ್ ಈಸ್ ನಾಟ್ ಗುಡ್ ಅಂತ. ಹಾಗೆ ಮಾಡಿ ಅನ್ನೋ ಮಾತನ್ನು ಹೇಳ್ತಾ, ಐ ಫೆಲ್ಟ್ ಎಷ್ಟು ಒಳ್ಳೆ ಗುರುಗಳಿದ್ದಾರೆ ನಿಮಗೆ, ಎಷ್ಟು ಸುಂದರವಾದ ನಿರೂಪಣೆಯನ್ನು ಮಾಡ್ತಾಯಿದ್ರು ಮೇಡಮ್. ನಾನು ತುಂಬ ಗಂಭೀರವಾಗಿ ಕೇಳಿಸ್ಕೊಳ್ತಾ ಇದ್ದೆ. ಎಷ್ಟು ಒಳ್ಳೆಯ ಶ್ಲೋಕಗಳನ್ನು ಹೇಳಿದರು. ಸ್ವಾಗತ ಭಾಷಣ ಎಷ್ಟು ಚೆನ್ನಾಗಿ ಇತ್ತು. ಒಬ್ಬರಿಗಿಂತ ಒಬ್ಬರು ಒಳ್ಳೆಯ ಟೀಚರ್ಸ್ ಇದ್ದಾರೆ. ಆಮೇಲೆ ಇನ್ನೊಂದು ಮಾತು ಹೇಳಬೇಕಿತ್ತು. ಈ 100 ತೊಗೊಂಡವ್ರನ್ನ ಗೌರವಿಸಿದ್ರಲ್ಲ, ನಾನು ಅಂದ್ಕೊಂಡಿದ್ದೆ ಅವ್ರಿಗೆ ಕುರ್ಚಿಲಿ ಕೂಡಿಸ್ತಾರೆ ಅಂತ. ಟೀಚರ್ಸ್ನ ಕುಂಡ್ರಿಸಿ ಅವ್ರನ್ನ ಕೆಳಗಡೆ ಕುಂಡ್ರಿಸಿದ್ರಲ್ಲ, ಆ್ಯಕ್ಚುಲಿ 100 ಹುಡುಗರಿಗೆಲ್ಲ ಟೀಚರ್ಸ್ಗೆ ಅಂತ ತೋರಿಸ್ಕೊಟ್ರಿ ನೀವು. ಒಂದೊಂದು ವಿಷಯದೊಳಗಡೆ ಕನ್ನಡದಲ್ಲಿ 8 ಜನ, ಹಿಸ್ಟ್ರಿ ಒಳಗಡೆ ಸೋಷಿಯಾಲಜಿ, ಪೊಲಿಟಿಕಲ್